ಹರಿ ಓಂ. ಎಲ್ಲರಿಗೂ ಆತ್ಮೀಯವಾದಂತ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ತಮ್ಮೆಲ್ಲರಿಗೂ ಈ ಮನಿ ಅಟ್ರಾಕ್ಷನ್ ಸರಣಿಯ ಭಾಗ 5 ನೆಗೆಟಿವ್ ಮೈಂಡ್ಸೆಟ್, ಅದರ ನಕಾರಾತ್ಮಕವಾದಂಥ ಭಾವನೆಗಳು ಉಳ್ತಕ್ಕಂಥ ನಮ್ಮ ಒಂದು ಮನಸ್ಥಿತಿ, ಈ ಒಂದು ಭಾಗಕ್ಕೆ ತಮ್ಮ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಬಹುಶಃ ನೀವು ಎಲ್ಲರೂ ಪಾರ್ಟ್ 1, 2, 3, 4 ಎಲ್ಲ ನೋಡಿದಿರ ಅಂತ ಭಾವಿಸ್ತೇನೆ. ಯಾರೆಲ್ಲ ಫಿಸಿಕಲ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರಿ ಅವ್ರಿಗೆ ಪಾರ್ಟ್ 4 ಇಂದ ಅದು ನೀವು ನೋಡಬೇಕು ಅಂತ ನಾನು ಹೇಳಿದ್ದೆ. ಸೊ ಪಾರ್ಟ್ 4 ಇಂದ ನಿಮಗೆ ಒಂದೊಂದೇ ಹೆಚ್ಚಿನ ಇನ್ನೂ ಆಳವಾದಂಥ ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಭಾಗದಲ್ಲಿ ನಾವು ಈ ನಕಾರಾತ್ಮಕವಾದಂಥ ಮನಸ್ಥಿತಿಯಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಅದು ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಬನ್ನಿ ಹಾಗಾದ್ರೆ ಈ ಒಂದು ಭಾಗವನ್ನ ನಾವು ಪ್ರಾರಂಭ ಮಾಡೋಣ. ಇದನ್ನ ಯಾರೆಲ್ಲ ಕೆಲಸಗಳು ಮಾಡ್ತಿದ್ದೀರಾ, ಅಥವಾ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು, ಅಥವಾ ಮನೆ ಯಜಮಾನರು, ಹೆಣ್ಮಕ್ಳು, ಮಹಿಳೆಯರು, ಗೃಹಿಣಿಯರು, ಮತ್ತೆ ಮನೆಯಿಂದ ಕೆಲಸ ಮಾಡಿ ದುಡಿತಾ ಇರ್ತಕ್ಕಂಥವ್ರು, ಅಥವಾ ಯಾರಿಗೆಲ್ಲ ಹಣದ ತೊಂದರೆಗಳಾಗ್ತಾ ಇದೆ, ಅಥವಾ ಈ ಕೆಲವೇ ದಿನಗಳ ಮುಂಚೆ ಸ್ವಲ್ಪ ಏನೋ ಲಾಸ್ ಆಗಿದೆ, ಅಥವಾ ಯಾರೆಲ್ಲ ಹಣದ ಒಂದು ಅಭಿವೃದ್ಧಿನ ಮಾಡಬೇಕು ಅನ್ಕೊಂಡಿದ್ರೆ ಅವರೆಲ್ಲ ಈ ಕೋರ್ಸನ್ನ ಕಲಿಯಬಹುದು. ಈ ಒಂದು ಕೋರ್ಸ್ನಲ್ಲಿ ಈ ಒಂದು ಭಾಗ 5ರಲ್ಲಿ ನಾವು ತಿಳ್ಕೊಳ್ತಕ್ಕಂಥ ವಿಚಾರಗಳೇನಪ್ಪಾ ಅಂತಂದ್ರೆ, ನಮ್ಮ ಚಿಕ್ಕಂದಿನಿಂದ ನಮ್ಮ ಒಂದು ಮನಸ್ಥಿತಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಅಥವಾ ಇತರರಿಂದ ನಮ್ಮ ಮೈಂಡ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಮತ್ತೆ ನಾವು ಇರತಕ್ಕಂಥ ಜಾಗ ಅಥವಾ ಯಾವುದೇ ಒಂದು ಪದಾರ್ಥಗಳಿಂದ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಮತ್ತೆ ಸ್ವಯಂ ಸೃಷ್ಟಿ ಆಗ್ತಕ್ಕಂಥ ಆ ಒಂದು ಯೋಚನೆಗಳು ಹೇಗೆ ಅದು ನಮ್ಮನ್ನ ಕಾಡ್ಸತ್ತೆ, ಆಮೇಲೆ ಈ ಒಂದು ನಕಾರಾತ್ಮಕವಾದಂತ ಮನಸ್ಥಿತಿ ಇದ್ದಾಗ ಅದು ಹೇಗೆ ಪರಿಣಾಮ ಬೀರುತ್ತೆ, ಮತ್ತೆ ಇದನ್ನ ಹೋಗ್ಲಾಡಿಸೋದಕ್ಕೆ ನಾವು ಪರಿಹಾರಗಳು ಮಾಡ್ಕೋಬೇಕು ಅನ್ನೋದನ್ನ ನಾವು ಈ ಒಂದು ಭಾಗ 5ರಲ್ಲಿ ನಾವು ನೋಡ್ತೀವಿ. ಒಂದು ವಿಚಾರ ಸ್ನೇಹಿತರೆ, ಇದು ಭಾಗ 5 ಅತ್ಯಂತ ಮುಖ್ಯವಾದಂತ ಭಾಗ. ಯಾಕೆ ಅಂತಂದ್ರೆ ಇದು ಒಬ್ಬರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಅದು ದೀರ್ಘಕಾಲಿಕವಾಗಿ ಹೇಗೆ ಅದು ಕಾಡಿಸುತ್ತೆ ಅನ್ನೋದ್ರ ಬಗ್ಗೆ ತುಂಬಾನೇ ವಿಚಾರಗಳ ಅರ್ಥ ಮಾಡ್ಕೋಬೇಕು. ಈ ಒಂದು ವಿಡಿಯೋನ ಕನಿಷ್ಠ ಅಂದ್ರೂ ನೀವು 3ರಿಂದ 4 ಸರಿ ದಯವಿಟ್ಟು ಇದನ್ನ ವೀಕ್ಷಣೆ ಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಈ ಭಾಗ ಅಷ್ಟು ಸಲೀಸಾಗಿ ಅರ್ಥ ಆಗಲ್ಲ, ಅಥವಾ ಸ್ವೀಕಾರ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗಬಹುದು. ಆದರೆ ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ಒಂದು ಚಿಕ್ಕ ವಯಸ್ಸಿನಲ್ಲಿ ಏನೋ ಒಂದು ಆ ಆ ಒಂದು ಇನ್ಫ್ಲೂಯೆನ್ಸ್ ಆಗಿದೆ, ನಕಾರಾತ್ಮಕವಾದಂತ ಒಂದು ಭಾವನೆಗಳು ನಮ್ಮ ಮೈಂಡ್ ಮೇಲೆ ಇನ್ಫ್ಲೂಯೆನ್ಸ್ ಆಗಿರತಕ್ಕಂಥದ್ದು, ಅಥವಾ ಇತರರಿಂದ ಆಗಿರ್ತಕ್ಕಂಥದ್ದು ಆಗಿರ್ಬೋದು. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ, ಸ್ವೀಕಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಆದ್ರಿಂದ ಈಗ ನಾನು ಏನೇನು ವಿಚಾರಗಳನ್ನ ಈ ಒಂದು ಭಾಗ 5ರಲ್ಲಿ ಹೇಳ್ತೀನಿ, ದಯವಿಟ್ಟು ಇದನ್ನ ಮನನ ಮಾಡ್ಕೊಳ್ಳಿ. ಈಗ ಫಸ್ಟ್ ನಾನು ಹೇಳುವಾಗ ನೀವು ಯಾರು ನೋಟ್ಸ್ ಮಾಡ್ಕೊಳ್ಳೋದು ಬೇಡ. ದಯವಿಟ್ಟು ಈ ಮೊದಲನೇ ಸರಿ ನೀವು ನೋಡ್ಬೇಕಾದ್ರೆ ದಯವಿಟ್ಟು ನಾನು ಏನ್ ವಿಚಾರ ಹೇಳ್ತೀನಿ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಕೆಲವಾರು ನಾನು ಇದರಲ್ಲಿ ಇಮೇಜಸ್ ನ ತೋರಿಸ್ತೀನಿ. ಆ ಇಮೇಜಸ್ ಸಹ ನಿಮಗೆ ತುಂಬಾನೇ ಒಂದು ಹೆಲ್ಪ್ ಮಾಡತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ದಯವಿಟ್ಟು ಮೊದಲನೇ ಸರಿ ನೀವು ವೀಕ್ಷಣೆ ಮಾಡುವಾಗ ಇದನ್ನ ಅರ್ಥ ಮಾಡ್ಕೊಳ್ಳಿ. 2ನೇ ಸರಿ ಇನ್ನಷ್ಟು ಅರ್ಥ ಆಗತ್ತೆ. 3ನೇ ಸರಿ ಕೂಲಂಕುಷವಾಗಿ ನಿಮ್ಗೆ ಅರ್ಥ ಆಗತ್ತೆ. ಆಮೇಲೆ 4ನೇ ಸರಿ ಇದನ್ನ ಮೇಜರ್ ಪಾಯಿಂಟ್ಸ್ ನ ನೀವು ನೋಟ್ ಮಾಡ್ಕೋಬಹುದು ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಈಗ ನಾವು ಭಾಗ 5ಅನ್ನ ಪ್ರಾರಂಭ ಮಾಡೋಣ. ಉಳಿದ 4 ಪಾರ್ಟ್ಗಳಲ್ಲಿ ತಾವು ಪಾರ್ಟ್ 1ನಲ್ಲಿ ಯಾವ್ಯಾವ ಥಿಂಗ್ಸ್ ಅನ್ನ ನಾವು ಅವಾಯ್ಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡ್ರಿ. ಪಾರ್ಟ್ 2ರಲ್ಲಿ ನಮ್ಮ ಒಂದು ಉದಾಸೀನತೆ ಹೇಗೆ ಒಂದು ಹಣದ ಖರ್ಚುಗಳನ್ನ ಹೆಚ್ಚುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡ್ರಿ. ಪಾರ್ಟ್ 3ರಲ್ಲಿ ಹೇಗೆ ಕೆಲವು ಪದಾರ್ಥಗಳು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕೆಲವು ಪದಾರ್ಥಗಳು ಕೆಲವು ಜಾಗದಲ್ಲಿದ್ದಾಗ ಅದು ನಮ್ಮ ಒಂದು ಸಂಪಾದನೆನ ಕಡಿತಗೊಳಿಸುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ.
ಹಾಗೂ ಭಾಗ 4ರಲ್ಲಿ ನಮ್ಮ ಸುತ್ತಮುತ್ತ ಇರತಕ್ಕಂತ ಕೆಲವು ಪದಾರ್ಥಗಳನ್ನ ನಾವು ಅಬ್ಸರ್ವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಸೊ ಯಾರೆಲ್ಲ ಡೈರೆಕ್ಟ್ ಪಾರ್ಟ್ 5 ತಗೊಂಡಿದ್ದೀರಾ, ನಿಮ್ಗೆ ಸಾಧ್ಯವಾದ್ರೆ ಆ 4 ಪಾಠಗಳನ್ನ ತಗೊಳ್ಳಿ, ನೋಡಿ. ಅದರಲ್ಲೂ ನಾನು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದೀನಿ. ಯಾಕಂದ್ರೆ ಇದು ತುಂಬಾ ಒಂದು ಸರಣಿ ಇದು. ಪ್ರತಿಯೊಂದು ಪಾಠಗಳಲ್ಲೂ ವಿವಿಧವಾದಂತ ವಿಚಾರಗಳು ಬರುತ್ತೆ. ಒಂದು ಪಾಠದಲ್ಲಿ ಇರ್ತಕ್ಕಂಥ ವಿಚಾರ ಇನ್ನೊಂದು ಪಾಠಲ್ಲಿ ಬರೋದಿಲ್ಲ. ಹಾಗಾಗಿ ಯಾರು ಯಾವ ಪಾಠನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ. ಯಾರೆಲ್ಲ ಫಿಸಿಕಲ್ ವರ್ಕ್ಶಾಪ್ ಅಟೆಂಡ್ ಆಗಿದ್ರೆ ದಯವಿಟ್ಟು ನೀವು ಪಾರ್ಟ್ 4 ಮತ್ತು ಪಾರ್ಟ್ 5 ಇಂದ ಕಂಟಿನ್ಯೂ ಮಾಡ್ತೀರಾ. ಬಟ್ ಇತರರು ಹೊಸ್ದಾಗಿ ಕಲಿತಾ ಇರ್ತಕ್ಕಂಥವ್ರು ಪಾರ್ಟ್ 1 ಇಂದ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಕಂಟಿನ್ಯೂಟಿ ಅನ್ನೋದು ಇರೋದಿಲ್ಲ ಇಲ್ಲಿ. ಯಾವುದೇ ಪಾರ್ಟನ್ನ ಸೆಪರೇಟ್ ಆಗಿ ನೋಡ್ಬೋದು. ಆದ್ರೆ ಒಂದು ನಾನು ಈ ಕಂಟೆಂಟ್ ರೆಡಿ ಮಾಡಿರೋದೇ ಒಂದು ಸೀಕ್ವೆನ್ಸ್ ಆಗಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಆ ಸೀಕ್ವೆನ್ಸ್ ಅಲ್ಲೇ ಬಂದ್ರೆ ನಿಮಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದನ್ನ ಜೀರ್ಣಿಸ್ಕೊಳ್ಳೋಕೆ ತುಂಬಾನೇ ಸಹಾಯ ಆಗತ್ತೆ. ಈಗ ಭಾಗ 5ರಲ್ಲಿ ನಮ್ಮ ಮೇಲೆ ಈಗ ನಕಾರಾತ್ಮಕವಾದಂತ ನೆಗೆಟಿವ್ ಮೈಂಡ್ಸೆಟ್ ಹೇಗೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ಈಗ ಮುಖ್ಯವಾದಂತ ಮೊದಲನೇ ಒಂದು ಅಂಶನ ನಾವು ಅರ್ಥ ಮಾಡ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ, ಚಿಕ್ಕಂದಿನಿಂದ ನಮ್ಮ ಮನಸ್ಥಿತಿ ಮೇಲೆ ಆಗಿರ್ತಕ್ಕಂಥ ಪ್ರಭಾವ ಏನು. ಚಿಕ್ಕಂದಿನಲ್ಲಿ ಹೆಂಗಾಗತ್ತೆ ಸಾಧ್ಯ? ನಾವು ಚಿಕ್ಕಂದಿನಲ್ಲಿ ನಾವು ಹಣ ಸಂಪಾದನೆ ಮಾಡಕ್ ಹೋಗ್ತೀವಾ? ಇಲ್ಲ. ಆದರೆ ನಮ್ಮ ಸುತ್ತಮುತ್ತಿನ ಪರಿಸರ ಇರುತ್ತಲ್ಲ ಸ್ನೇಹಿತರೆ, ಏನಪ್ಪಾ ಅದು ಪರಿಸರ ಅಂತಂದ್ರೆ, ಈಗ ಸ್ಕೂಲಲ್ಲಿ ಒಂದು ಟೀಚರು ಬೈತಕ್ಕಂಥದ್ದು, ದಂಡನೆ ಮಾಡತಕ್ಕಂಥದ್ದು, ಅಥವಾ ಎಲ್ಲರ ಮುಂದೆ ಅವ್ರನ್ನ ಶಿಕ್ಷೆ ಕೊಡ್ತಕ್ಕಂಥದ್ದು, ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ದಂಡನೆ ಕೊಡಬೇಕು. ಅದರ ಒಂದು ಮಿತಿ ಇರತ್ತೆ, ಇತಿಮಿತಿ ಇರತ್ತೆ. ಆ ಇತಿಮಿತಿ ದಾಟಿದಾಗ ಏನಾಗತ್ತೆ, ತಂದೆ ತಾಯಿ ಆಗಿರ್ತಕ್ಕಂಥವ್ರು ನಾವುಗಳು ಮಕ್ಕಳನ್ನ ಶಿಕ್ಷೆ ಕೊಟ್ಟಾಗ, ಅಂದ್ರೆ ಈಗ ನಾವು ಹೊಡೆಯೋಂಥದ್ದಾಗ್ಲಿ ಬೈಯೋಂಥದ್ದಾಗ್ಲಿ, ಸೊ ಹೊಡೆಯೋದು ಏನಷ್ಟು ಪರಿಣಾಮ ಬೀರೋದಿಲ್ಲ ಅವ್ರಿಗೆ ಮನಸ್ಸಿನ ಮೇಲೆ. ಆದ್ರೆ ಕೆಲವ್ರು ಅದನ್ನೇ ನಂಗೆ ಹೊಡೆದ್ಬಿಟ್ರಲ್ಲ ಅನ್ನೋ ಒಂದು ಮನಸ್ಥಿತಿ ಮಕ್ಕಳಲ್ಲಿ ಬಂದ್ಬಿಡತ್ತೆ. ಅದನ್ನೇ ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡಾಗ ಏನಾಗತ್ತೆ ಅಂದ್ರೆ, ನೋಡಿ, ಚಿಕ್ಕ ವಯಸ್ಸಿನಲ್ಲಿ ಬೆಳಿತಕ್ಕಂತ ಒಂದು ನೆಗೆಟಿವ್ ಮೈಂಡ್ ಸೆಟ್ ಅಂದ್ರೆ ಇದನ್ನೇ ನಾವು ನೆಗೆಟಿವ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ಇನ್ನೊಂದೇನಂತಂದ್ರೆ, ಈಗ ಟೀಚರ್ಸು ಕೆಲವರು ಇನ್ನೊಬ್ಬರ ಮುಂದೆ ಅವ್ರನ್ನ ಕೆಲವರು ಟೀಚರ್ಸು ತುಂಬಾನೇ ಅರ್ಥ ಮಾಡ್ಕೊಳ್ತಾರೆ. ಮಕ್ಕಳಿಗೆ ಹೇಗ್ ಬುದ್ಧಿ ಹೇಳ್ಬೇಕು ಅನ್ನೋದನ್ನ ಕೆಲವು ಸರಿ ಎಲ್ರ ಮುಂದೆ ಹೇಳ್ದಂಗೆ ಅವ್ರನ್ನ ಸಪರೇಟ್ ಆಗಿ ಕರೆದು ಬುದ್ಧಿ ಹೇಳ್ತಾರೆ. ಇನ್ ಕೆಲವರು ಎಲ್ರ ಮುಂದೆ ಅವ್ರನ್ನ ಬೆಂಚ್ ಮೇಲೆ ನಿಲ್ಸಿ ಅವ್ರಿಗೆ ಶಿಕ್ಷೆ ಕೊಡ್ತಾರೆ. ಕೆಲವು ಮಕ್ಕಳು ಅದನ್ನ ಸುಮ್ನೆ ಆಟಕೀಯವಾಗಿ ಒಂದು ಆಟದ ತರ ತಗೊಳ್ತಾರೆ. ಯಾರು ಸೀರಿಯಸ್ ಆಗಿ ತಗೊಳಲ್ಲ ಕೆಲವು ಮಕ್ಕಳು. ಸೊ ನೋಡಿ, ಅವ್ರಿಗೇನು ಅದು ಪರಿಣಾಮ ಬೀರಲ್ಲ. ಏನಪ್ಪ ಇವನು ಏನು ಅಂತ, ಎಂತ ಮಂಡು ಇವನು, ಏನ್ ಹೇಳಿದ್ರು ಇದು ಮಾಡ್ಕೊಳಲ್ಲ ಅಂದ್ರೆ, ನೋಡ್ರಿ, ಅದು ಅವ್ರಿಗೆ ತದನಂತರ ಅವರು ಬೆಳೆದ್ ದೊಡ್ಡವರಾದ್ಮೇಲೆ ಈ ಒಂದು ಚಿಕ್ಕ ವಯಸ್ಸಿನ ಒಂದು ಇದು ಘಟನೆಗಳು ಅವ್ರಿಗೆ ಯಾವುದೇ ಪರಿಣಾಮ ಬೀರಲ್ಲ. ಯಾರು ಅದನ್ನ ತುಂಬಾನೇ ಸೂಕ್ಷ್ಮವಾಗಿ ತಗೊಂಡು ಅದನ್ನ ಅರ್ಥ ಮಾಡ್ಕೊಳ್ದಂಗೆ ಅದನ್ನ ನನ್ನನ್ನೇ ದಂಡಿಸ್ಬಿಟ್ರು, ಎಲ್ರ ಮುಂದೆ ನನ್ಗೆ ಅವಮಾನ ಆಯ್ತು, ಇದು ನಾನು ಯಾವ ವಯಸ್ಸಲ್ಲಿ ಬರುತ್ತೆ ಅಂತ ನಾನು ಹೇಳಲ್ಲ. ಯಾಕೆಂದ್ರೆ ಮಕ್ಕಳು ಅವರು ಬೆಳೀತಾ ಇರತಕ್ಕಂತ ಪರಿಸರದ ಮೇಲೆ ಇದು ಪರಿಣಾಮ ಬೀರತ್ತೆ. ಅದರ ಒಂದು ಅವಲಂಬನೆ ಉಂಟಾಗಿರತ್ತೆ. ಆದ್ರಿಂದ ಮಕ್ಕಳು ಈ ಒಂದು ಈ ಸ್ವೀಕಾರ ಮಾಡ್ತಾರೆ. ಏನು ಅಂತಂದ್ರೆ, ಅದು ಏನೇ ಒಂದು ಟೀಚರ್ ಹೇಳಿದಾಗ ಈಗ ಕೆಲವು ಸರಿ ಏನಾಗುತ್ತೆ, ತಂದೆ ತಾಯಿ ಅವ್ರು ಕರೆಕ್ಟ್ ಆಗಿ ಹೇಳ್ಕೊಟ್ರು, ಇಲ್ಲ ನಮ್ ಟೀಚರ್ ಹೇಳಿರೋದು ಹೀಗೆ ಅಂತ ವಾದಿಸ್ತಾರೆ. ತಂದೆ ತಾಯಿ ಕರೆಕ್ಟ್ ಆಗಿ ಹೇಳ್ತಿರ್ತಾರೆ, ಇಲ್ಲ ನಮ್ ಟೀಚರ್ ಈ ತರ ಹೇಳಿರ್ತಾರೆ ಅದೇ ಕರೆಕ್ಟು ಅಂತ. ಯಾಕೆಂದ್ರೆ ಅದು ಅವ್ರಿಗೆ ಉದಾಹರಣೆಯಿಂದ ಬಂದ್ರೇನೆ ತೀರ್ಥ. ಯಾಕೆಂದ್ರೆ ಟೀಚರು ಶಾಲೆಗೆ ನಾವು ಕಲಿಯೋದಕ್ಕೆ ಕಳ್ಸಿರ್ತೀವಿ. ಅವ್ರು ಏನೋ ಆ ಒಂದು ಲೇಟೆಸ್ಟ್ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಒಂದು ಈಗ ಪ್ರಸ್ತುತ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ. ಯಾವುದೋ ಒಂದು ಓಲ್ಡ್ ಇನ್ಫಾರ್ಮೇಶನ್ ಮಾಹಿತಿ ಕೊಟ್ಟಿರ್ತಾರೆ. ತಂದೆ ತಾಯಿ ನ್ಯೂಸ್ ಅಲ್ಲೋ ಅಥವಾ ಇಂಟರ್ನೆಟ್ ಅಲ್ಲೋ ನೋಡಿ ಲೇಟೆಸ್ಟ್ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಮಕ್ಳಿಗೆ. ಇಲ್ಲ ಇಲ್ಲ ಇಲ್ಲ, ನೀವ್ ಹೇಳ್ತಾ ಇರೋದು ತಪ್ಪು. ಮಕ್ಕಳು ಏನ್ ಹೇಳ್ತಾರೆ ಅಂದ್ರೆ, ನೀವ್ ಹೇಳ್ತಾ ಇರೋದು ತಪ್ಪು, ಅವರು ಟೀಚರ್ ಹೇಳಿರೋದೇ ಸರಿ ಅನ್ನೋದು ವಾದಿಸ್ತಾರೆ. ಆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಟೀಚರ್ಸ್ ಶಾಲೆನಲ್ಲಿ ಅವರು ಹೇಗ್ ಹೇಳ್ತಾರೆ ಅದು ಮಕ್ಕಳ ತಲೆಗೆ ತುಂಬಾ ಚೆನ್ನಾಗಿ ಹಿಡಿದು ಬಿಡುತ್ತೆ. ಆದ್ರಿಂದ ಕೆಲವು ಶಾಲೆಯ ಪರಿಸರ ಅಥವಾ ಕೆಲವರು ಈ ಶಿಕ್ಷಕರು, ಉಪಾಧ್ಯಾಯರಾಗ್ಬೋದು, ಉಪಾಧ್ಯಾಯಿನಿಯರಾಗ್ಬೋದು, ಅವ್ರು ಕೊಡ್ತಕ್ಕಂತ ಆಡ್ತಕ್ಕಂತ ಮಾತುಗಳು ಎಲ್ಲೋ ಒಂದ್ ಕಡೆ ಮಕ್ಕಳ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತೆ. ಈಗ ಅದು ಗೌರ್ಮೆಂಟ್ ಇಂದನೇ ಒಂದು ಶಿಸ್ತಿನ ಒಂದು ರೀತಿ ಕಾನೂನು ಇರೋದ್ರಿಂದ ಈಗ ಎಲ್ಲಾ ಟೀಚರ್ಸು ಅದನ್ನ ಪಾಲನೆ ಮಾಡ್ತಿದ್ದಾರೆ. ಅಂದ್ರೆ ನಾನು ಎಲ್ಲಾ ಕಡೆ ತಪ್ಪಾಗತ್ತೆ ಅಂತ ಹೇಳ್ತಿಲ್ಲ. ಇದು ಎಲ್ಲೆಲ್ಲಿ ಆಗ್ತಕ್ಕಂತ ಸಂಭವ ಆಗಿರ್ಬೋದು ಅಂತ.
ಇದು ಒಂದು ಕಡೆ ಸ್ವಲ್ಪ ಅವ್ರ ಮನಸ್ಸಿನಲ್ಲಿ ಒಂದು ನಕಾರಾತ್ಮಕವಾದಂತ ಭಾವನೆಗಳು ಬೆಳವಣಿಗೆ ಆಗಿರುತ್ತೆ. ಬಟ್ ಇದು ಅವ್ರಿಗೆ ಮೇಜರ್ ಪರಿಣಾಮ ಬೀರೋದಿಲ್ಲ. ಎಲ್ಲಿ ಬೀರತ್ತೆ ಅನ್ನೋದು ನಾನು ಈಗ ಹೇಳ್ತೀನಿ ಕೇಳಿ. ಈಗ ಇನ್ನೊಬ್ಬರ ಮುಂದೆ ನಿಲ್ಲಿಸ್ಬಿಟ್ಟು, ಈಗ ನೋಡು, ಒಬ್ಬ ಒಬ್ಬ ಸ್ಟೂಡೆಂಟ್ ಇದ್ದಾನೆ. ಅವನು ತುಂಬಾನೇ ಡಲ್ ಸ್ಟೂಡೆಂಟ್. ಅವ್ನು ಏನ್ ಹೇಳಿದ್ರು ಅರ್ಥ ಮಾಡ್ಕೊಳ್ತಿರಲ್ಲ. ಯಾಕೆಂದ್ರೆ ಎಲ್ಲಾ ಮಕ್ಕಳ ಒಂದು ಗ್ರಾಸ್ಪಿಂಗ್ ಪವರ್ ಒಂದೇ ತರ ಇರೋದಿಲ್ಲ. ಏನ್ ಮಾಡ್ತಾರೆ, ಇದು ಟೀಚರ್ಸು ಒಬ್ಬ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅನ್ನ ತೋರಿಸ್ಬಿಟ್ಟು, ಅವ್ನ್ ನೋಡು, ಇವನು ಎಷ್ಟು ಚೆನ್ನಾಗಿ ಓದ್ತಾನೆ, ನೀನು ನೋಡಿದ್ರೆ ಶತಮೂರ್ಖ, ನೀನು ದಡ್ಡ, ನೀನು. ಏನಾಗುತ್ತೆ ಅಂದ್ರೆ, ಅವ್ರು ಆಡ್ತಾರಲ್ವ ಮಾತು, ನೀನು ದಡ್ಡ, ನೋಡು ನಿನಗಿಂತ ಅವನೇ ಚೆನ್ನಾಗಿ ಓದ್ತಾನೆ. ಇದು ಅವ್ರಿಗೆ ಚಿಕ್ಕಂದಿನಲ್ಲಿ ಪ್ರಭಾವ ಬೀರ್ತಕ್ಕಂಥದ್ದು. ನೋಡಿ, ಈ ತರ ಆಡ್ತಕ್ಕಂಥ ಮಾತು, ಇದನ್ನ ಮನೆಗಳಲ್ಲೂ ಆಗುವಂತ ಸಾಧ್ಯತೆಗಳಿರತ್ತೆ. ತಂದೆ ತಾಯಿ, ಈಗ ಇಬ್ರು ಮಕ್ಳಿದ್ರೆ, ಈಗ ದೊಡ್ಡ ಮಗನೋ ಮಗಳು ತುಂಬಾ ಇಂಟೆಲಿಜೆಂಟ್, ಚಿಕ್ಕ ಮಗಳು ಇದ್ರೆ ಸ್ವಲ್ಪ ಅವರು ವೀಕ್ ಇರ್ಬೋದು. ವೀಕ್ ಇದ್ದಾಗ ಅವರನ್ನ ಅಕ್ಕನೋ ಅಣ್ಣನೋ ತೋರಿಸ್ಬಿಟ್ಟು, ನೋಡು ನಿನಗಿಂತ ಅಣ್ಣನೇ ಎಷ್ಟೋ ಪಾಲ್ ಮೇಲು, ನಿನಗಿಂತ ಅಕ್ಕನೇ ಎಷ್ಟೋ ಪಾಲ್ ಮೇಲು, ಅವಳು ಒಂದು ಚೂರು ಏಳಿಸ್ಕೊಳಲ್ಲ, ಅವಳ ಪಾಡ್ಗಳು ಹೋಮ್ವರ್ಕ್ ಮಾಡ್ಕೊಡ್ತಾಳೆ, ಚೆನ್ನಾಗ್ ಓದ್ತಾಳೆ, ರ್ಯಾಂಕ್ ತೆಗಿತಾಳೆ, ನೀನು ಏನೇನೂ ಇಲ್ಲ. ಈ ರೀತಿ ದಂಡನೆ ಮಾಡಿದಾಗ, ಇದು ತಂದೆ ತಾಯಿ ಪೋಷಕರಿಂದ ಆಗ್ಬೋದು, ತಂದೆ ತಾಯಿಗಳಿಂದ ಆಗ್ಬೋದು, ಅಥವಾ ಶಾಲೆನಲ್ಲಿ ಟೀಚರ್ಸ್ ಇಂದ ಆಗ್ಬೋದು. ಯಾವಾಗ ಇನ್ನೊಬ್ಬರನ್ನ ತೋರಿಸ್ಬಿಟ್ಟು, ನೋಡು ನಿನಗಿಂತ ಅವನೇ ಬೆಟರು, ನಿನಗಿಂತ ಅವನೇ ಉತ್ತಮ, ನೋಡು ಅವ್ನ್ ರ್ಯಾಂಕ್ ತೆಗಿತಾನೆ, ನೀನ್ ನೋಡಿದ್ರೆ ಹಿಂಗ್ ಫೇಲ್ ಆಗ್ತಿದ್ಯಾ, ನಿನಗೆ ಅದು ವಿದ್ಯೆ ಹತ್ತಾ ಇಲ್ಲ, ಈ ರೀತಿ ಹೇಳಿದಾಗ ಏನಾಗತ್ತೆ ಅಂತಂದ್ರೆ, ಅದು ನಕಾರಾತ್ಮಕವಾದಂತಹ ಅಂಶ ಅವರ ಬ್ರೈನ್ ಅಲ್ಲಿ ಸ್ಟೋರ್ ಆಗತ್ತೆ. ಈಗ ನಮ್ಮ ಮೈಂಡ್ ಅಲ್ಲಿ ಎರಡು ತರವಾದ ಭಾಗ ಇರುತ್ತೆ. ಒಂದು ಕಾನ್ಶಿಯಸ್ ಮೈಂಡ್, ಇನ್ನೊಂದು ಸಬ್ ಕಾನ್ಶಿಯಸ್ ಮೈಂಡ್ ಅಂತ. ಚೇತನ ಮನ, ಅವಚೇತನ ಮನ, ಸುಪ್ತ ಮನಸ್ಸು ಅಥವಾ ಮತ್ತೆ ಆಕ್ಟಿವ್ ಆಗಿರತಕ್ಕಂಥದ್ದು. ಈ ಸುಪ್ತ ಮನಸ್ಸು, ಅವಚೇತನ ಮನ ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ನಾವು ಏನ್ ಕರಿತೀವಿ, ಇದರಲ್ಲಿ ಅದು ಪರ್ಮನೆಂಟ್ ಆಗಿ ಸ್ಟೋರ್ ಆಗ್ಬಿಡತ್ತೆ. ಈ ಆಡ್ತಕ್ಕಂತ ಮಾತುಗಳು ಸ್ನೇಹಿತರೆ, ಏನು ಅಂದ್ರೆ ಚಿಕ್ಕಂದಿನಲ್ಲಿ ಅದು ಹಾಗೆ ಬೆಳಿತಾ 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 ಏನಾಗುತ್ತೆ ಅಂತಂದ್ರೆ, ಅವ್ರು ಏನು ಕೆಲ್ಸಕ್ಕೆ ಬಾರ್ದರು ಆಗ್ಬಿಡ್ತಾರೆ. ನಿನ್ ಕೈಲಿ ಈ ಕೆಲ್ಸ ಆಗಲ್ಲ. ಅವ್ರಿಗೆ ಈ ಒಂದು ಪದಗಳಿರತ್ತಲ್ವಾ, ನಿನ್ ಕೈಲಿ ಈ ಕೆಲ್ಸ ಆಗಲ್ಲ, ನಿನ್ಗೆ ಆ ಕೆಲ್ಸ ಮಾಡಕ್ಕಾಗಲ್ಲ, ನಿನ್ಗೆ ಇದು ಓದಕ್ಕಾಗಲ್ಲ, ನಿನ್ ಶಾಲೆಗೆ ಕಳ್ಸೋದು ದಂಡ, ನಿನಗಿಂತ ಅಣ್ಣನೇ ಅಥವಾ ಅಕ್ಕನೇ ಬೆಟರು. ಈ ತರ ಇನ್ನೊಬ್ಬರನ್ನ ಕಂಪೇರ್ ಮಾಡಿ, ನಿನ್ನಲ್ಲಿ ಕ್ವಾಲಿಟಿ ಇಲ್ಲ 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 ಅಂತ ಯಾವಾಗ ಟೀಚರ್ಸ್ ಆಗ್ಲಿ, ಪೋಷಕರಾಗ್ಲಿ, ತಂದೆ ತಾಯಿಗಳಾಗ್ಲಿ ಹೇಳ್ತಾರೆ, ಅದು ಅವ್ರ ಮನಸ್ಸಿನಲ್ಲಿ ಅದೇ ಒಂದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗಿ ಅದು ಬೆಳೆದ್ ಬಿಡತ್ತೆ, ಹೆಮ್ಮರವಾಗತ್ತೆ. ಬೆಳಿತಾ 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 ಏನಾಗತ್ತೆ ಅಂದ್ರೆ, ಅದು ಚಿಕ್ಕದಾಗಿ ಬೀಜ ಬಿತ್ತಿರ್ತಕ್ಕಂತ ನಕಾರಾತ್ಮಕವಾದಂತ ಭಾವನೆ ಮಕ್ಕಳಲ್ಲಿ ಅದು ಬೆಳಿತಾ ಬೆಳಿತಾ ಗಿಡವಾಗಿ ಮರವಾಗಿ ಬೆಳೆದಾಗ, ಅವರು ವಯಸ್ಸಿಗೆ ಬಂದಾಗ ಯಾವುದೇ ಒಂದು ಕೆಲ್ಸಕ್ಕೆ ಹೋದ್ರೆ, ಈ ಕೆಲಸ ನನ್ನ ಕೈಲಿ ಆಗಲ್ಲ, ಅದು ಆಟೋಮೆಟಿಕ್ ಆಗಿ ಅವ್ರ ಮೈಂಡ್ ಬಂದ್ಬಿಡತ್ತೆ. ಯಾಕೆಂದ್ರೆ ಚಿಕ್ಕಂದಿನಲ್ಲಿ ಪೋಷಕರಾಗ್ಲಿ, ಟೀಚರ್ಸ್ ಆಗ್ಲಿ, ತಂದೆ ತಾಯಿಗಳಾಗ್ಲಿ ಅಥವಾ ಹಿರಿಯರಾಗ್ಲಿ ಅದನ್ನ ಹೇಳಿರ್ತಾರೆ ಅವ್ರಿಗೆ. ಅದು ಅವ್ರ ಮೈಂಡ್ ಅಲ್ಲಿ ಸ್ಟೋರ್ ಆಗಿರತ್ತೆ. ಇದು ನಮಗೆ ಗೊತ್ತಿಲ್ಲದೆ ಆಗ್ತಕ್ಕಂಥ ತಪ್ಪು ಸ್ನೇಹಿತರೆ. ಯಾಕೆಂದ್ರೆ ಹಿಂದೆ ಇವತ್ತಿನ ದಿವಸ ಸೈನ್ಸು, ನಮ್ಮ ಒಂದು ಮೆಡಿಕಲ್ ಸೈನ್ಸು ಎಷ್ಟು ಬೆಳೆದಿದೆ, ಮತ್ತೆ ಈ ಸೈಕೋಥೆರಪಿ ಅಥವಾ ಒಂದು ಮೈಂಡ್ ಪ್ರೋಗ್ರಾಮಿಂಗ್ ಅನ್ನೋದು ಎಷ್ಟು ಬೆಳೆದಿದೆ ಅಂತಂದ್ರೆ, ಯಾವ ರೀತಿ ಪರಿಣಾಮ ಆಗತ್ತೆ ಅನ್ನೋ ಒಂದು ಅವೇರ್ನೆಸ್ಸು ಈಗ ಸೃಷ್ಟಿ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲೇ ಪ್ರತಿಯೊಂದು ದೇಶದ ಎಲ್ಲಾ ಸರ್ಕಾರಗಳು ಆ ಮಕ್ಕಳ ಮೇಲೆ ಹಿಂಗೆ ದಂಡನೆ ಮಾಡಬಾರ್ದು ಅನ್ನೋ ಒಂದು ಕಾನೂನನ್ನ ಸಹ ಎಲ್ಲಾ ಶಾಲೆಗಳಿಗೂ ಕೊಡ್ತಿದ್ದಾರೆ. ಸೊ ಆದ್ರಿಂದ ಸ್ನೇಹಿತರೆ, ಇದು ನಮಗೆ, ನಾವು ಬೇಕು ಅಂತ ಮಾಡಲ್ಲ. ಯಾಕೆಂದ್ರೆ ನಮ್ಮ ಮಕ್ಕಳು ಇನ್ನೊಬ್ರಂತೆ ಚೆನ್ನಾಗಿ ಓದ್ಲಿ ಅಂತ ನಾವು ದಂಡಿಸ್ತೀವಿ. ಆದ್ರೆ ಈ ಒಂದು ದಂಡನೆ ಮಾಡಬೇಕು, ಅದರಲ್ಲಿ ರೂಪಾಂತರ ನಾವು ತರಬೇಕು ಸ್ನೇಹಿತರೆ. ರೂಪಾಂತರ ಅಂದ್ರೆ, ನಾವು ಅದನ್ನ ಪಾಸಿಟಿವ್ ಫೀಡ್ ಮಾಡ್ಬೇಕು ಅವ್ರ ಮೈಂಡ್ಗೆ. ಅದು ಹೇಗೆ ಅನ್ನೋದು ಈ ಒಂದು ಕೊನೆಯಲ್ಲಿ ನಾವು ನೋಡೋಣ, ಅದು ಹೇಗೆ ನಾವು ಅದನ್ನ ಹೋಗ್ಲಾಡ್ಸೋದು ಅಂತ. ಸೊ ಇದು ಚಿಕ್ಕಂದಿನಿಂದ ನಾವು ಒಬ್ಬ ಮಕ್ಕಳನ್ನ ಇನ್ನೊಬ್ಬರನ್ನ ತೋರಿಸ್ಬಿಟ್ಟು, ನಿನ್ ಕೈಲಿ ಈ ಕೆಲಸ ಆಗಲ್ಲ, ನೀನ್ ಏನು ಹೋಗ್ಬೇಡ, ಆ ಕೆಲಸ ಮಾಡ್ಬೇಡ, ಆತರ ನಾವು ಅವ್ರಿಗೆ ಒಂಥರ ಬುದ್ಧಿ ಹೇಳಿ 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 ಏನಾಗುತ್ತೆ, ಅದೇ ಪಾಠವಾಗಿ, ಅದೇ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿ, ಅವ್ರು ಏನಾದ್ರು ಒಂದು ಹೊಸ ಕೆಲಸ ಮಾಡಕ್ ಹೋದ್ರೆ, ನಮ್ಮ ಮನೇಲಿ ಬೇಡ ಅಂತಾರೆ, ನಾನು ಯಾಕೆ ಮಾಡ್ಲಿ, ನನ್ ಕೈಲಿ ಆಗಲ್ಲ ಅನ್ನೋದು ಆಟೋಮೆಟಿಕ್ ಆಗಿ ಅವ್ರಿಗೆ ಬಂದ್ಬಿಡತ್ತದು. ಅವಾಗ ಏನಾಗುತ್ತೆ ಅಂತಂದ್ರೆ, ಯಾವುದೇ ಒಂದು ಹುಮ್ಮಸ್ ಇರೋದಿಲ್ಲ, ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಅವರು ಮುನ್ನುಗ್ಗಲ್ಲ, ಆ ಒಂಥರ ಹಿಂಜರಿತ ಇರುತ್ತೆ ಅವರಲ್ಲಿ. ಸೊ ಇದಿದ್ದಾಗ
ಯಾವುದೇ ಒಂದು ಮಕ್ಕಳಲ್ಲಾಗ್ಲಿ ಇದು ಅವ್ರನ್ನ ಏಳಿಗೆ ಕೊಡೋದಿಲ್ಲ ಸ್ನೇಹಿತರೆ. ಇದು ನಮ್ಮಿಂದ ಆಗ್ತಕ್ಕಂಥದ್ದು. ಅಂದ್ರೆ ನಾವು ಅಂತಂದ್ರೆ ಎಲ್ರು ಅಂತ ಅಲ್ಲ, ಕೆಲವು ಪೋಷಕರಿಂದ, ಕೆಲವು ತಂದೆ ತಾಯಿಗಳಿಂದ ಇದು ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದ್ರಿಂದ ಇದು ಒಂದು ಆಗಿರಬಹುದು. ಅಂದ್ರೆ ನೆಗೆಟಿವ್ ಮೈಂಡ್ ಸೆಟ್ ಇರೋದಕ್ಕೆ ಅವ್ರ ಚಿಕ್ಕಂದಿನಲ್ಲಿ ಈ ತರದ್ ಏನಾದ್ರು ಒಂದು ಸನ್ನಿವೇಶ ಆಗಿ ಇದು ಅವ್ರ ಮೈಂಡ್ ಅಲ್ಲಿ ಸ್ಟೋರ್ ಆಗಿ ಅದನ್ನೇ ಅವ್ರಿಗೆ ಯಾವುದೇ ಒಂದು ಕೆಲಸ ಮಾಡಕ್ಕೆ ಬಿಡ್ತಾ ಇರಬಾರ್ದು, ಬಿಡದೇ ಇರಬಹುದು. ಇದು ಒಂದು ಕಾರಣ ಸ್ನೇಹಿತರೆ. ಇದು ಇದನ್ನ ನಾವು ಹಿಪ್ನೋಸಿಸ್ ಅಲ್ಲಿ ಇದನ್ನ ನೆಗೆಟಿವ್ ಮೈಂಡ್ ಪ್ರೋಗ್ರಾಮಿಂಗ್ ಅಂತ ನಾವು ಕರಿತೀವಿ. ಇದು ಹೇಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗ್ಬಿಡತ್ತೆ. ಆ ಸ್ಟೋರ್ ಆದಾಗ ಆ ವಿಚಾರಗಳೇ ಅವ್ರಿಗೆ ಏನಾರ ಒಂದು ಕೆಲಸ ಮಾಡಕ್ ಹೋದ್ರೆ ಅದು ಟ್ರಿಗರ್ ಮಾಡ್ತಾರೆ. ಏಯ್ ನಿನ್ ಕೈಲಾಗಲ್ಲ, ನಿನ್ ಕೈಲಾಗಲ್ಲ, ಬಾ ಹಿಂದಕ್ಕೆ ಅಂತ ಅವ್ರಿಗೆ ಅವ್ರ ಮನಸ್ಸೇನೆ ಅವ್ರ ಹಿಂದಕ್ಕೆ ಎಳಿತಾ ಇರತ್ತೆ. ಒಂದು ಸೈಕೋಥೆರಪಿನಲ್ಲಿ ಇದನ್ನ ನೆಗೆಟಿವ್ ಸ್ಕ್ರಿಪ್ಟಿಂಗ್ ಅಂತ ನಾವು ಕರಿತೀವಿ. ಒಂದು ಚಿಕ್ಕಂದಿನಿಂದ ಅವ್ರಿಗೆ ನಾವು ಏನ್ ಪಾಠ ಮಾಡಿರ್ತೀವಿ, ಒಂದು ನೆಗೆಟಿವ್ ಆಗಿ ಆ ಒಂದು ಎನ್ವೈರನ್ಮೆಂಟಲ್ ಬೆಳೆದಿರ್ತಕ್ಕಂಥದ್ದು ಇರ್ಬೋದು, ಶಾಲೆನಲ್ಲಿ ಟೀಚರ್ಸ್ ಹೇಳಿರ್ತಕ್ಕಂಥದ್ದು ಇರ್ಬೋದು, ಅವ್ರಿಗೆ ಆ ನೆಗೆಟಿವ್ ಸ್ಕ್ರಿಪ್ಟಿಂಗ್ ಆಗ್ಬಿಟ್ರೆ ಅಂದ್ರೆ ಅವರದು ಬರಹ ಅದ್ ನಕಾರಾತ್ಮಕವಾದಂತ ಅವರ ಒಂದು ಕ್ಯಾರೆಕ್ಟರ್ನ ಬರಹ ನಮಗೆ ಗೊತ್ತಿಲ್ದಂಗೆ ಪೋಷಕರಾಗ್ಲಿ, ಟೀಚರ್ಸ್ ಆಗ್ಲಿ ಅಥವಾ ಇನ್ಯಾರನ್ನ ಹಿರಿಯರಾಗ್ಲಿ ಮಕ್ಕಳಲ್ಲಿ ಮಾಡಿರ್ತಾರೆ. ಸೊ ಅದು ಹೋಗದೆ ಇದ್ರೆ ಅವ್ರು ಬೆಳೆದ್ ದೊಡ್ಡವರಾದ ನಂತರ ಅವ್ರ ಕೈಲಿ ಯಾವುದೇ ಒಂದು ಕೆಲಸಗಳು ಸಾಧನೆ ಮಾಡೋದಕ್ ಆಗೋದಿಲ್ಲ ಸ್ನೇಹಿತರೆ. ಆದ್ರಿಂದ ನೋಡಿ, ಚಿಕ್ಕಂದಿನಿಂದ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ನಾವು ತಿಳ್ಕೊಂಡ್ವಿ. ಈಗ ನಾವು ಚಿಕ್ಕಂದಿನಿಂದ ನಾವು ಒಳ್ಳೆ ಎನ್ವೈರನ್ಮೆಂಟ್ ಅಲ್ಲೇ ಬೆಳೆದಿದೀವಿ, ನಮ್ಗೇನ್ ಇನ್ಫ್ಲೂಯೆನ್ಸ್ ಆಗಿಲ್ಲ. ಬೇರೆ ಏನಾದ್ರೂ ವಿಧಾನಗಳಲ್ಲಿ ನಮ್ಗೆ ಇನ್ಫ್ಲೂಯೆನ್ಸ್ ಆಗತ್ತಾ? ಖಂಡಿತವಾಗೂ ಆಗತ್ತೆ ಸ್ನೇಹಿತರೆ. ನೋಡೋಣ ಬನ್ನಿ. ನೋಡಿ, ಇನ್ಫ್ಲೂಯೆನ್ಸ್ ಫ್ರಮ್ ಅದರ್ಸ್ ಅಂದ್ರೆ ಇತರರಿಂದ ನಮಗೆ ಹೇಗೆ ಅದು ನಕಾರಾತ್ಮಕವಾದಂತ ಇನ್ಫ್ಲೂಯೆನ್ಸ್ ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ, ನಾವು ಇನ್ನೊಬ್ರ ಹತ್ರ ನಾವು ಏನೇ ಒಂದು ವಿಚಾರನ ನಾವು ಮಾತಾಡ್ಲಿಕ್ಕೆ ಹೋದಾಗ ಆ ವ್ಯಕ್ತಿ ಒಬ್ಬ ನಕಾರಾತ್ಮಕವಾದಂತ ಭಾವನೆಗಳಿರ್ತಕ್ಕಂಥ ವ್ಯಕ್ತಿ ಆಗಿದ್ದು, ಯಾಕೆಂದ್ರೆ ಒಬ್ಬ ವ್ಯಕ್ತಿನ ನೋಡಿದಾಗ ನಿಮಗೆ ಒಂದು ಸಿದ್ಧಿ ಇದ್ರೆ, ಯಾವುದೇ ಒಂದು ಸಿದ್ಧಿ ಇದ್ರೆ, ಒಂದು ಶಕ್ತಿ, ಒಂದು ದೈವ ಶಕ್ತಿ ಆಗ್ಲಿ, ಒಂದು ಸಿದ್ಧಿ ಆಗ್ಲಿ, ಒಂದು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸೈಕಿಕ್ ಕೇಪಬಿಲಿಟಿ ಇದ್ರೆ ಆಮ್, ಏನಾಗತ್ತೆ, ಒಂದು ವ್ಯಕ್ತಿನ ನೋಡಿದಾಗ ಇವನು ಪಾಸಿಟಿವ್ ಮೈಂಡ್ ಸೆಟ್ ಇರುವಂತ ವ್ಯಕ್ತಿನ, ನೆಗೆಟಿವ್ ಮೈಂಡ್ ಸೆಟ್ ಇರತಕ್ಕಂಥ ವ್ಯಕ್ತಿನ ಅಂತ ಗೊತ್ತಾಗತ್ತೆ. ಬಟ್ ಆದ್ರೆ ಇದು ಸರ್ವೇ ಸಾಮಾನ್ಯ ಜನರಲ್ಲಿ ಇದು ಆ ತುಂಬಾನೇ ಕಷ್ಟ ಇದು. ಏನಾಗುತ್ತೆ, ಈಗ ನಮ್ಮ ಸ್ನೇಹಿತರಲ್ಲಿ ಒಂದು ಫಂಕ್ಷನ್ಗೆ ಹೋದಾಗ ಆ ಅಥವಾ ಒಂದು ಎಲ್ಲ ನಾವು ಒಂದು ಹೊರಗಡೆ ಹೋದಾಗ ನಮ್ಗೆ ಆಪ್ತರು ಸಿಕ್ಕಿದಾಗ ನಾವು ಮಾಡ್ತಾ ಇರ್ತಕ್ಕಂಥದ್ದು ಅದು ಸರ್ವೇ ಸಾಮಾನ್ಯ. ಅಥವಾ ದಿನ ಬೆಳಗ್ಗೆ ಹೊತ್ತಾಗ್ಲಿ, ಸಂಜೆ ಹೊತ್ತಾಗ್ಲಿ ವಾಕಿಂಗ್ ಹೋದಾಗ, ಅಥವಾ ನಮ್ಮ ಮನೆಯಲ್ಲಿ ಹೊರಗಡೆ ಏನಾದ್ರು ಕೂತಿದ್ದಾಗ ಇನ್ನೊಬ್ರು ಬಂದು ಅಲ್ಲಿ ನಾವು ಕಾಫಿ ಟೈಮ್ ಅಲ್ಲಿ ಸ್ಪೆಂಡ್ ಮಾಡ್ಬೇಕಾದಾಗ ಏನಾಗತ್ತೆ ಅಂದ್ರೆ ವಿಚಾರ ವಿನಿಮಯಗಳು ಹಾಗೆ ಆಗತ್ತೆ. ಈಗ ನೀವು ಒಂದು ತುಂಬಾನೇ ಒಂದು ಪಾಸಿಟಿವ್ ಆಗಿರ್ತೀರಾ ಅಂತ ಇಟ್ಕೊಳ್ಳೋಣ. ಈಗ ಇನ್ನೊಬ್ರು ನಿಮ್ಮ ಒಬ್ಬ ಬಂಧುಗಳು ಬಂದ್ರು, ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಬಂದು ತುಂಬಾನೇ ನಕಾರಾತ್ಮಕವಾಗಿ ನಿಮ್ಮ ಹತ್ರ ಮಾತಾಡ್ತಾರೆ ಅಂದಾಗ ಆ ವಿಚಾರ ಅವ್ರು ಹೇಳ್ತಕ್ಕಂತ ಸಂಗತಿಗಳೇನಾಗತ್ತೆ, ಕೇಳಿಸ್ಕೊಳ್ಳೋ ಅಂತ ವ್ಯಕ್ತಿಗಳ ಮೈಂಡ್ ಒಳಗೆ ಸ್ಟೋರ್ ಆಗತ್ತೆ. ಅದು ಪಾಸಿಟಿವ್ ವಿಚಾರ ಆಗಿದ್ರೆ ಅದು ಪಾಸಿಟಿವ್ ವೈಬ್ರೇಷನ್ಸ್ ಅಂತ ಕರಿತೀವಿ, ಪಾಸಿಟಿವ್ ಎನರ್ಜಿ ಅಂತ ಕರಿತೀವಿ, ಸಕಾರಾತ್ಮಕವಾದಂತಹ ಆ ಶಕ್ತಿ ಇರುತ್ತೆ. ಒಂದು ವೇಳೆ ಅವ್ರ ನೆಗೆಟಿವ್ ಥಾಟ್ಸ್ ಏನಾದ್ರು ಇದ್ದು ಆ ನೆಗೆಟಿವ್ ಮಾತಾಡ್ತಾ ಇದ್ರೆ ಈ ನಕಾರಾತ್ಮಕವಾದಂತ ಶಕ್ತಿ, ನಕಾರಾತ್ಮಕವಾದಂತಹ ಭಾವನೆಗಳು ಅದು ಇನ್ನೊಬ್ಬ ಎದುರುಗಡೆ ಯಾರು ಕೂತಿರ್ತಾರೆ ಅವರ ಒಂದು ಮೈಂಡ್ ಮೇಲೆ ಅದು ಪ್ರಭಾವ ಬೀರುತ್ತೆ. ಈ ಬೀರ್ದಾಗ ಏನಾಗುತ್ತೆ ಅಂದ್ರೆ, ನೀವು ಚಿಕ್ಕಂದಿನಿಂದ ಒಳ್ಳೆ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಅಲ್ಲೇ ಬೆಳ್ಕೊಂಡ್ ಬಂದಿದ್ದೀರಾ, ಟೀಚರ್ಸ್ ಒಳ್ಳೆ ಶಿಕ್ಷಣ ಕೊಟ್ಟಿದ್ದಾರೆ, ಲೆಕ್ಚರ್ಸ್ ಒಳ್ಳೆ ಶಿಕ್ಷಣ ಕೊಟ್ಟಿದ್ದಾರೆ, ತಂದೆ ತಾಯಿ ಪೋಷಕರು ಎಲ್ಲ ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ನಿಮ್ಮನ್ನ ರೆಡಿ ಮಾಡಿದ್ದಾರೆ. ಆದ್ರೆ ನೀವು ಯಾವ ವ್ಯಕ್ತಿಗಳನ್ನ ಭೇಟಿಯಾಗಿ ಅವ್ರ ಹತ್ರ ಏನೋ ಒಂದು ವಿಚಾರ ಕೇಳ್ತಿರಲ್ವಾ, ಆ ಒಂದು ವಿಚಾರಗಳು ಪಾಸಿಟಿವ್ ಆಗಿದ್ರೆ ನೀವು ಒಂಥರ ಪಾಸಿಟಿವ್ ಮೋಟಿವೇಟ್ ಆಗ್ಬೋದು. ಒಂದ್ ವೇಳೆ ಅವ್ರ ನೆಗೆಟಿವ್ ವಿಚಾರಗಳೇನಾದ್ರು ಹೇಳಿದಾಗ ನಿಮಗೆ ನಿಮಗೆ ಗೊತ್ತಿಲ್ಲದಂಗೆ ಅವ್ರು ಹೇಳ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಅಟ್ಯಾಚ್ ಆಗಕ್ ಹೋಗ್ತೀರಾ. ಈ ಅಟ್ಯಾಚ್ ಆದಾಗ ಏನಾಗತ್ತೆ ಅಂತಂದ್ರೆ, ನಿಮ್ಮನ್ನೇ ಆ ವಿಚಾರದಲ್ಲಿ ತೊಡಗಿಸ್ಕೊಂಡಾಗ ಆಳವಾಗಿ ಮುಳುಗ್ತಿರಲ್ವಾ,
ನೋಡಿ, ಆ ಟೈಮಲ್ಲಿ ನಿಮ್ಮ ಎಂಟೈರ್ ಬ್ರೈನ್ ಮೇಲೆ ಅದು ಎಫೆಕ್ಟ್ ಆಗಿ ಆ ನೆಗೆಟಿವ್ ಹಾರ್ಮೋನ್ಸ್ ಸ್ವಲ್ಪ ರಿಲೀಸ್ ಆದಾಗ, ನೆಗೆಟಿವ್ ಸೆಲ್ಸ್ ರಿಲೀಸ್ ಆದಾಗ ಎಂಟೈರ್ ಬಾಡಿ, ನಿಮ್ಮ ಇಡೀ ಶರೀರ ಆ ನಕಾರಾತ್ಮಕವಾದಂತ ಕಣಗಳನ್ನ ಆ, ರಚನೆ ಮಾಡಿ, ಸೃಷ್ಟಿ ಮಾಡಿ ಇಡೀ ಶರೀರಕ್ಕೆ ಅದು ಹರಡುತ್ತೆ. ಅವಾಗ ಏನಾಗುತ್ತೆ, ಎಂಟೈರ್ ನಿಮ್ಮ ಬಾಡಿ ಪೂರ್ತಿ ಆ ನೆಗೆಟಿವ್ ವೈಬ್ರೇಷನ್ಸ್ ಇಂದ ಹರಡ್ಕೊಳ್ಳುತ್ತೆ. ಸೊ ಆದ್ರಿಂದ ಸ್ನೇಹಿತರೆ, ಇನ್ನೊಬ್ರ ಹತ್ರ ಮಾತಾಡ್ಬೇಕಾದಾಗನು ನಮ್ಮನ್ನ ನಾವು ಪ್ರೊಟೆಕ್ಟ್ ಆಗಿ ಇಟ್ಕೋಬೇಕು. ಅಂದ್ರೆ ಆ ವಿಚಾರ ಏನಾದ್ರು ನನಗೆ ಇದು ಸಲ್ತಾ ಇಲ್ಲ, ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಅಂತಂದ್ರೆ, ಇಲ್ಲ ಈ ವಿಚಾರ ಬೇಡ, ನಾವು ಇಷ್ಟಕ್ಕೆ ಇದನ್ನ ನಿಲ್ಸೋಣ, ಬೇರೆ ಬಗ್ಗೆ ಮಾತಾಡೋಣ ಅಂತ ಅದನ್ನ ಕಟ್ ಮಾಡಿ, ಏನು ತೊಂದ್ರೆ ಇಲ್ಲ. ಅವ್ರು ನಿಮ್ಮನ್ನ ಬೈಕೋತಾರ, ಬೈಕೊಂಡ್ ಏನು ಪ್ರಪಂಚ ಏನು ಹಾಳಾಗಲ್ಲ. ಬೈಕೊಳ್ಳಿ ಬಿಡಿ, ಅವ್ರೇ ನೆಗೆಟಿವಿಟಿ ಯಾರು ನಿಮ್ ಬಗ್ಗೆ ಬೈಕೋತಾರೆ, ಅದು ಅವ್ರೇ ನೆಗೆಟಿವಿ ಇದನ್ನ ಅವರ ಸೃಷ್ಟಿ ಮಾಡ್ಕೋತಿದಾರೆ ಅವ್ರ ಶರೀರದಲ್ಲಿ. ನಿಮ್ಮ ಮೇಲೆ ಏನು ಇಂಪ್ಯಾಕ್ಟ್ ಆಗಲ್ಲ. ಈಗ ನಿಮಗೆ, ಏಕೆಂದ್ರೆ ಕೆಲವು ಕಡೆ ನಾವು ಇಲ್ಲಿ ಸ್ವಾರ್ಥನೂ ನೋಡ್ಬೇಕು. ಈಗ ನನ್ನ ಪ್ರೊಟೆಕ್ಷನ್ ನನಗೆ ಬೇಕು, ನನ್ನ ಇಡೀ ಫ್ಯಾಮಿಲಿ ಪ್ರೊಟೆಕ್ಷನ್ ನನಗ್ ಬೇಕು, ನನಗೆ ಇತರರದ್ದು ನನಗ್ ಬೇಡ. ಫಸ್ಟ್ ಇಲ್ಲಿ ಸ್ವಾರ್ಥತೆ ಇಂಪಾರ್ಟೆಂಟ್. ಇಲ್ಲಿ ನಂದು, ನಾನ್ ಫಸ್ಟ್ ನಾನು ಪಾಸಿಟಿವ್ ಆಗಿ ಇರಬೇಕು. ಅವ್ರು ನೆಗೆಟಿವ್ ಆಗಿದ್ದಾರೆ ಅಂದ್ರೆ ನಾನು ಅವರಿಂದ ದೂರ ಇರಬೇಕು. ಇಲ್ಲ ಅವ್ರಿಗೆ ನಾನು ಒಂದ್ ಎರಡ್ ಸರಿ ಹೇಳ್ಬೇಕು, ಈ ತರ ವಿಚಾರ ದಯವಿಟ್ಟು ನನ್ನ ಹತ್ರ ಮಾತಾಡಬೇಡಿ ಅಂತ. ಇಲ್ಲ ಅವರು ಕೇಳಿಸ್ಕೊಳ್ಳೋ ಅಂತ ವ್ಯಕ್ತಿ ಅಲ್ಲ ಅಂತಂದ್ರೆ ಅವರಿಂದ ದೂರ ಇರೋದು ಉತ್ತಮ ಸ್ನೇಹಿತರೆ. ಈಗ ಗೊತ್ತಾಯ್ತಲ್ಲ ಸ್ನೇಹಿತರೆ, ನಮ್ಮ ಮೈಂಡ್ ಮೇಲೆ ಹೇಗೆ ನೆಗೆಟಿವಿಟಿ ಅನ್ನೋದು ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ. ಮೊದಲನೇದು ನಾನು ಏನ್ ಹೇಳಿದೆ, ನಮಗೆ ಇರ್ತಕ್ಕಂಥ ಒಂದು ಒಂದು ಚಿಕ್ಕ ವಯಸ್ಸಿನಲ್ಲಿ ಆಗ್ಬೋದು, ಅಥವಾ ಈಗ ಎರಡನೇದು ಇನ್ನೊಬ್ರ ಹತ್ರ ನಾವು ಮಾತಾಡ್ಬೇಕಾದಾಗ ಆಗ್ಬಹುದು. ನೆಕ್ಸ್ಟ್ ಮೂರನೇದು, ಇಬ್ರು ಅಲ್ಲ, ಬೇರೆ ಇನ್ನೇನಾದ್ರೂ ಇದೆಯಾ ಗುರುಗಳೇ? ಖಂಡಿತವಾಗೂ ಇದೆ. ನೆಗೆಟಿವಿಟಿ ಎಲ್ಲಿಂದ ಬೇಕಾದ್ರೂ ಬರಬಹುದು ಸ್ನೇಹಿತರೆ. ನಮ್ಮ ಸುತ್ತಮುತ್ತಿನ ಪರಿಸರ, ನಾವು ಹೋಗ್ತಕ್ಕಂಥ ಜಾಗಗಳು, ನಾವು ಮುಟ್ತಕ್ಕಂಥ ವಸ್ತುಗಳಿಂದಾನು ಬರ್ಬೋದು ಸ್ನೇಹಿತರೆ. ಈ ನೆಗೆಟಿವ್ ಮೈಂಡ್ ಸೆಟ್ ಇದ್ದಾಗ ಏನಾಗತ್ತೆ ಅಂತಂದ್ರೆ, ನಿಮಗೆ ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ, ಹಣ ಸಂಪಾದನೆ ಇರ್ಬೋದು, ಅಥವಾ ಓದಿನ ಕಡೆದಿರ್ಬೋದು, ಮಕ್ಕಳಲ್ಲಿ ಓದ್ತಾ ಇರತಕ್ಕಂಥ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಅಲ್ಲಿ ಇರ್ಬೋದು, ಆ ಒಂದು ಭಯ ಎಲ್ಲ ಶೇಖರಣೆ ಆಗಿ 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 ಒಂದ್ ಸರಿ ಬರ್ಸ್ಟ್ ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ತಡ್ಕೊಳಕ್ ಆಗಲ್ಲ. ಈಗ ಮೂರನೇ ವಿಚಾರ ಅರ್ಥ ಮಾಡ್ಕೊಂಡ ಸ್ನೇಹಿತರೆ, ಹೇಗೆ ನಮ್ಮ ಸುತ್ತಮುತ್ತಿನ ಪರಿಸರ ಹಾಗೂ ಕೆಲವು ಪದಾರ್ಥಗಳಿಂದ ನಮ್ಮ ಮೇಲೆ ಹೇಗೆ ಇನ್ಫ್ಲೂಯೆನ್ಸ್ ಆಗತ್ತೆ ಅಂತ. ಮೊದಲನೇದಾಗಿ, ಈಗ ನಕಾರಾತ್ಮಕವಾದಂತ ಪ್ರಭಾವ ನಮ್ಮ ಒಂದು ಮನಸ್ಸಿನ ಮೇಲೆ ನಮ್ಮ ಮನೆ ಒಳಗೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ನಾನು ಆಲ್ರೆಡಿ ನನ್ನ ಪಾರ್ಟ್ 2 ಅಥವಾ 3 ನಲ್ಲಿ ನಾನು ವಿಚಾರಗಳನ್ನ ನಿಮ್ಗೆ ತಿಳಿಸಿದ್ದೀನಿ. ಯಾವುದೇ ಒಂದು ವಸ್ತುನ ನಾವು ನೋಡಿದಾಗ, ಅಂದ್ರೆ ಹಳೆ ವಸ್ತುಗಳು, ಅದರಲ್ಲೊಂದು ನೆಗೆಟಿವ್ ಎನರ್ಜಿ ಇರುತ್ತೆ. ಅದನ್ನ ನಾವು ದಿನನಿತ್ಯ ನಾವು ಓಡಾಡ್ತಕ್ಕಂಥ ಜಾಗದಲ್ಲಿ ಇಟ್ರೆ ನಮಗೆ ಆ ನೆಗೆಟಿವ್ ಎನರ್ಜಿನಲ್ಲೇ ಓಡಾಡ್ತಾ ಇರ್ತೀವಿ. ನಾನು ಆಲ್ರೆಡಿ ಪಾರ್ಟ್ 2, 3, 4 ಅಲ್ಲಿ ನಾನು ಕೆಲವು ವಿಚಾರಗಳನ್ನ ಕವರ್ ಮಾಡಿದ್ದೀನಿ. ನಾವು ಅದು ಹೇಗೆ ನಮ್ಮ ಮನೆ ಒಳಗೆ ನಮ್ಮ ಮೇಲೆ ಒಂದು ಇನ್ಫ್ಲೂಯೆನ್ಸ್ ಆಗತ್ತೆ ಆ ನೆಗೆಟಿವ್ ಪ್ರಭಾವ ಅನ್ನೋದನ್ನ. ಸೊ ಈಗ ನಾನು ಅದನ್ನ ಮತ್ತೆ ರಿಪೀಟ್ ಮಾಡ್ತಾ ಇಲ್ಲ. ಸೊ ನಮ್ಮ ಮನೆ ಒಳಗಡೆ ಯಾವ ರೀತಿ ಆಗತ್ತೆ, ನಾನು ಪಾರ್ಟ್ 2, 3, 4 ಅಲ್ಲಿ ನಾನು ಹೇಳಿದ್ದೀನಿ. ಅದನ್ನ ನಾವು ಹೇಗೆ ನಾವು ಅದನ್ನ ಹೊರಗಡೆ, ನಾವು ಅದನ್ನೆಲ್ಲ ಒಂದು ಜಾಗದಲ್ಲಿ ಇಟ್ಟು ನಾವು ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಅಲ್ಲಿ ಹೇಗಿರ್ಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ. ನಾವು ಯಾವುದೇ ಒಂದು ಆ ಜನನಿಬಿಡ ಪ್ರದೇಶಕ್ಕೆ ಹೋದಾಗ ಅಥವಾ ಮಾರ್ಕೆಟ್ಗೆ ಹೋದಾಗ, ಈಗ ಬೇರೆ ಬೇರೆ ಮನಸ್ಥಿತಿ ಇರತಕ್ಕಂತ ವ್ಯಕ್ತಿಗಳೆಲ್ಲ ಓಡಾಡ್ತಿರ್ತಾರೆ. ಆ ಓಡಾಡ್ತಾ ಇರ್ತಕ್ಕಂಥ ಜಾಗ, ಆಮೇಲೆ ನಾವು ಮಾರ್ಕೆಟ್ಗೆ ಹೋದಾಗ ಅಥವಾ ಒಂದು ಶಾಪ್ ಹೋದಾಗ ಏನೋ ಖರೀದಿ ಮಾಡ್ತಾ ಇರ್ತೀವಿ. ಆ ಒಂದು ಅವರು, ನಾವು ಹೋಗೋದಕ್ಕಿಂತ ಜಸ್ಟ್ ಒಂದು ನಿಮಿಷ ಮುಂಚೆ ಯಾರ ಹತ್ರನೋ ಅವರು ಗ್ರಾಹಕರು ಬಂದು ಅವ್ರ ಹತ್ರ ಚೌಕಾಸಿ ಮಾಡಿ ಜಗಳ ಆಡಿರ್ತಾರೆ. ಆಗ್ತಾನೆ ಅವ್ರು ಇನ್ನೊಬ್ಬ ಗ್ರಾಹಕರು ಹೋಗಿರ್ತಾರೆ, ನಾವು ಇನ್ನೊಬ್ಬ ಗ್ರಾಹಕರಾಗಿ ಅವ್ರ ಹತ್ರ ಹೋಗ್ತೀವಿ. ಅವರು ಮಾಲೀಕರು, ಅವರು ಅಥವಾ ತರಕಾರಿ ಕೊಡುವಂತವ್ರು ಅಥವಾ ಒಂದು ಶಾಪ್ ಓನರು ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಅಲ್ಲ, ಎಷ್ಟ್ ಬೇಗ ಅದು ಒಂದ್ ವೇಳೆ ಅದು ಏನಾನ ಇವೆಂಟ್ ಆಗಿದ್ರೆ ತಕ್ಷಣ ಅದರಿಂದ ಹೊರಗಡೆ ಬಂದು ಹೊಸ ಕಸ್ಟಮರ್ನ ಒಂದು ಸಂತೋಷವಾಗಿ ಅವರು ವೆಲ್ಕಮ್ ಮಾಡಿ, ಸ್ವಾಗತ ಮಾಡಿ, ಅವ್ರಿಗೆ ಏನ್ ಬೇಕೋ ಕೊಡಬೇಕು. ಆ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಆ ಒಂದು ಮನಸ್ಥಿತಿ ಒಳಗಿದ್ದಾಗ ಅವರಿಂದ ಅವ್ರು ಏನೇ ಕೈ ಮುಟ್ಟಿ ಒಂದು ಪದಾರ್ಥ ಕೊಟ್ಟಾಗ ಆ ನೆಗೆಟಿವಿಟಿ ನಿಮಗ್ ಪಾಸ್ ಆಗುತ್ತೆ ಐಟಮ್ ಇಂದ. ಆ ಐಟಮ್ ನೀವು ತಗೊಂಡಾಗ ಎಷ್ಟೋ ಒಂದು ಪರ್ಸೆಂಟೇಜು ನೆಗೆಟಿವಿಟಿ ನಿಮ್ಗೂ ಅದು ಬಂದ್ ಸೇರುತ್ತೆ. ನಾನು ಆಲ್ರೆಡಿ ಒಂದು ಪಾರ್ಟ್ 2 ಅಥವಾ ಪಾರ್ಟ್ 3 ನಲ್ಲಿ ಒಂದು ಮಾತು ಹೇಳಿದ್ದೀನಿ. ಹೆಣ್ಮಕ್ಳು ಅಥವಾ ಗೃಹಿಣಿಯರು ಅಥವಾ ಅಡಿಗೆ ಮಾಡ್ತಕ್ಕಂಥವ್ರು ಇನ್ನೊಬ್ಬರನ್ನ ಬೈಕೊಂಡಾಗ್ಲಿ ಅಥವಾ ಅಳ್ತಾ ಅಡಿಗೆ ಮಾಡಬಾರ್ದು ಅಂತ. ಯಾಕಂದ್ರೆ ಅದು ಹೆಂಗೆ ಅದು ಫುಡ್ ಪಾಸ್ ಆಗುತ್ತೆ ಅಂತ ನಾನು ಆ ಪಾಠ ಅಲ್ಲಿ ಹೇಳಿದ್ದೀನಿ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಆ ಸ್ಥಿತಿನಲ್ಲಿದ್ದಾಗ
ಅವ್ರ ಹತ್ರ ಯಾವುದೇ ಒಂದು ಪದಾರ್ಥನ ನಾವು ಪಡಿಬಾರ್ದು. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಹೇಗೆ ಇನ್ಫ್ಲೂಯೆನ್ಸ್ ಆಗತ್ತೆ ನಮ್ಮ ಮೇಲೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ನೆಗೆಟಿವಿಟಿ ಹೇಗೆ ಇನ್ಫ್ಲೂಯೆನ್ಸ್ ಆಗತ್ತೆ. ಯಾವುದೋ ಒಬ್ಬ ವ್ಯಕ್ತಿ ತುಂಬಾನೇ ದುಃಖದಲ್ಲಿದ್ದಾನೆ, ಅವ್ರ ಹತ್ರ ನಾವ್ ಏನೋ ಒಂದು ಐಟಮ್ ತಗೊಳ್ತೀವಿ ಅಂತ ಇಟ್ಕೊಳ್ಳೋಣ, ಖರೀದಿ ಮಾಡ್ತೀವಿ. ಆ ಖರೀದಿ ಮಾಡಿದಾಗ ಏನಾಗತ್ತೆ, ಆ ಇನ್ಫ್ಲೂಯೆನ್ಸ್ ಆ ವಸ್ತು ಮುಖಾಂತರ ಸ್ವಲ್ಪ ಎನರ್ಜಿ ಪ್ರಕಾರ ಅದು ನಮಗೆ ಮುಟ್ಟತ್ತದು. ಮತ್ತೆ ಈಗ ಯಾವ್ದಾದ್ರು ಒಂದು ಸಾವೇನಾದ್ರೂ ಆಗಿದ್ರೆ ಒಂದು ಸ್ಮಶಾನಕ್ಕಾಗ್ಬೋದು, ಒಂದು ದಹನ ಮಾಡ್ತಕ್ಕಂಥ ಕ್ರಿಯೆ ಮಾಡ್ತಕ್ಕಂಥ ಒಂದು ಚಿತಾಗಾರ ಇರತಕ್ಕಂಥ ಒಂದು ಜಾಗಕ್ಕೆ ಹೋಗ್ಬೋದು. ಅಲ್ಲೆಲ್ಲ ಸ್ವಲ್ಪ ನೆಗೆಟಿವಿಟಿ ಇರತಕ್ಕಂಥ ಜಾಗ. ಅಲ್ಲಿ ಯಾಕೆ ಹಿಂದಿನವರೆಲ್ಲ ಒಂದು ಶಾಸ್ತ್ರ ಮಾಡಿದ್ದಾರೆ, ಅಲ್ಲಿಂದ ಬರ್ಬೇಕಾದ್ರೆ ಊರಾಚೆನೆ ಕೈ ಕಾಲು ತೊಳ್ಕೊಂಡು ಬರಬೇಕು ಅನ್ನೋ ಒಂದು ಯಾಕೆ ಮಾಡಿದ್ರು ಅಂದ್ರೆ, ಅಲ್ಲಿ ಸ್ಮಶಾನಕ್ಕೆ ಹೋಗಿ ಅಥವಾ ಒಂದು ಆ ತರದ ಜಾಗಕ್ಕೆ ಹೋದಾಗ ಆ ಅಲ್ಲಿರ್ತಕ್ಕಂಥ ಒಂದು ನೆಗೆಟಿವಿಟಿ ಎಲ್ಲ ನಿಮಗೆ ಕಾಲಿಗೆ ಅದಕ್ಕೆಲ್ಲ ಮೆಟ್ಕೊಂಡಿರುತ್ತೆ. ಆದ್ರಿಂದ ಊರೊಳಗೆ ಪ್ರವೇಶ ಆಗೋದಕ್ಕಿಂತ ಮುಂಚೆ ಅಲ್ಲೊಂದು ತೊಟ್ಟಿನಲ್ಲೋ ಇಲ್ಲ ನೀರು ಎಲ್ಲ ಇಟ್ಟಿರೋ, ನಾನು ಹಳೆ ಮಾತು ಹೇಳ್ತಾ ಇದ್ದೀನಿ. ಈಗಿನ ಜನರೇಷನ್ ಅಲ್ಲಿ ಅದು ಕಡಿಮೆ ಆಗಿರ್ಬೋದು, ಇಲ್ದೇನೂ ಇರ್ಬೋದು. ಕೆಲವು ಊರುಗಳಲ್ಲಿ ಕೆಲವು ಸಿಟಿಗಳಲ್ಲಿ ಇದು ಪಾಲನೆ ಇಲ್ಲದೆ ಇರ್ಬೋದು. ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಾರೆ, ಅದನ್ನ ಕೈ ಕಾಲು ತೊಳ್ಕೊಂಡು ಮನೆಗೆ ಹೋಗ್ಬೇಕು, ಮತ್ತೆ ಸ್ನಾನ ಮಾಡ್ತಕ್ಕಂಥದ್ದು. ಈ ಎಲ್ಲ ರಿಚುವಲ್ಸ್ ಎಲ್ಲಾನು ಅದೇನೆ. ಯಾಕೆಂದ್ರೆ ಅಲ್ಲಿ ಹೇಗೆ ಅದು ಇನ್ಫ್ಲುಯೆನ್ಸ್ ಆಗತ್ತೆ, ಅದರಲ್ಲೂ ತೀರಾ ಆತ್ಮೀಯರಿರ್ತ ಹೋದಾಗ ಏನಾಗತ್ತೆ ಅಂದ್ರೆ, ಅಲ್ಲಿ ಹೋಗಿ ಅವರು ಬಂದು ಅವರು ರಿಕವರ್ ಆಗೋದಕ್ಕೆ ಸುಮಾರು ದಿನ ಹಿಡಿಯತ್ತೆ. ಯಾಕಂದ್ರೆ ತುಂಬಾ ಆಪ್ತರನ್ನ ಅವರು ಕಳ್ಕೊಂಡಿರ್ತಕ್ಕಂಥ ದುಃಖ ಇರುತ್ತಲ್ವಾ, ಆ ಅಲ್ಲಿ ಭೇಟಿ ಆದಾಗ ಅವ್ರಿಗೆ ಮತ್ತೆ ಅಲ್ಲಿ ಒಂದು ಆ ದಫನ್ ಮಾಡ್ತಕ್ಕಂಥದ್ದು ಅಥವಾ ಒಂದು ದಹನ ಕ್ರಿಯೆ ಇರ್ಬೋದು ಅಥವಾ ಒಂದು ದಫನ್ ಆಗಿರ್ಬೋದು, ಆ ಕ್ರಿಯೆ ಮಾಡಿದಾಗ ಅವ್ರಿಗೆ ಮೈಂಡ್ ಮೇಲೆ ಎಫೆಕ್ಟ್ ಆಗತ್ತೆ. ಆ ತರದ ಇರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಫಸ್ಟ್ ಆಫ್ ಆಲ್ ನಾವು ಕರ್ಕೊಂಡು ಹೋಗ್ಲೇಬಾರ್ದು. ಮತ್ತೆ ಮನೆಯಲ್ಲಿ ಯಾವ್ದಾದ್ರು ಒಂದು ಹಳೆ ಪದಾರ್ಥಗಳಿದ್ದಾಗ ಅದರ ಮುಖಾಂತರನು ನಮಗೆ ಈ ನಕಾರಾತ್ಮಕವಾದಂತಹ ಒಂದು ಶಕ್ತಿ ನಮ್ಮಲ್ಲಿ ಪ್ರವೇಶ ಆದಾಗ ನಮ್ಮ ಆಲೋಚನಾ ಲಹರಿಗಳು ಚೇಂಜ್ ಆಗತ್ತೆ ಸ್ನೇಹಿತರೆ. ಆದ್ದರಿಂದ ಈಗ ಹೇಗೆ ಹಲವಾರು ವಸ್ತುಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡ್ರಿ. ಇನ್ನಷ್ಟು ಸ್ವಲ್ಪ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ, ಇದನ್ನ ನಾವು ಆಂಟ್ಸ್ ಅಂತೀವಿ, ANTS ಅಥವಾ NATS ಅಂತ ಕರಿತೀವಿ. ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಅಂದ್ರೆ ಸ್ವಯಂ ರಚನೆ ಆಗ್ತಕ್ಕಂಥ ಆ ನಕಾರಾತ್ಮಕವಾದಂಥ ಒಂದು ಭಾವನೆಗಳು. ಏನಪ್ಪಾ ಅಂತಂದ್ರೆ, ಈ ನ್ಯಾಟ್ಸ್ ಅಥವಾ ಆಂಟ್ಸ್ ಅಂತ ಕರಿತೀವಿ. ಒಂದು ಈ ಸೈಕೋಥೆರಪಿನಲ್ಲಿ ಅಥವಾ ಒಂದು ಮೈಂಡ್ ಪ್ರೋಗ್ರಾಮಿಂಗ್ ನಲ್ಲಿ ನಾವು ಬಳಸ್ತಕ್ಕಂಥ ಪದ ಇದು. ಒಂದು ನ್ಯಾಟ್ಸ್ ಮತ್ತೆ ಆಂಡ್ಸ್ ಅಂತ. ಏನಪ್ಪಾ ಅಂತಂದ್ರೆ, ನೆಗೆಟಿವ್ ಆಟೋಮ್ಯಾಟಿಕ್ ಥಾಟ್ಸ್ ಅಂತ ಅಂದ್ರೆ ನಕಾರಾತ್ಮಕವಾದಂಥ ಸ್ವಯಂ ಸೃಷ್ಟಿ ಆಗ್ತಕ್ಕಂಥ ಆಲೋಚನೆಗಳು, ಅಥವಾ ಆಂಡ್ಸ್ ಅಂತ ಕರಿತೀವಿ. ಏನಂದ್ರೆ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಅಂತ ಅಂದ್ರೆ ಸ್ವಯಂ ಸೃಷ್ಟಿ ಆಗ್ತಕ್ಕಂಥ ನಕಾರಾತ್ಮಕವಾದಂಥ ಆಲೋಚನೆಗಳು. ಈ ಆಲೋಚನೆಗಳು ಅವ್ರಿಗೆ ಏನಾಗುತ್ತೆ ಅಂದ್ರೆ, ಒಬ್ಬರನ್ನೇ ಒಂಟಿತನ ಒಂಟಿಯಾಗಿರ್ಬೇಕು ಅನ್ನೋದು ಕಾಡ್ಸತ್ತೆ. ಆ ಒಂಟಿಯಾಗಿರೋದಕ್ಕೆ ಯಾಕೆ ಸ್ವಲ್ಪ ಕೆಲವು ಸರಿ ಏನ್ ಹೇಳ್ತಾರೆ, ಅವ್ರಿಗೆ ಅವ್ರದೇ ಆದಂತ ಒಂದು ಸ್ಪೇಸ್ ಕೊಡಿ, ಸ್ವಲ್ಪ ಟೈಮ್ ಕೊಡಿ ಅನ್ನೋದು ಸಹಜ. ಸ್ವಲ್ಪ ಹೊರಗಡೆ ಬರ್ಲಿ ಅನ್ನೋ ಒಂದು ಉದ್ದೇಶದಿಂದ. ಕೆಲವು ಸರಿ ಅವ್ರಿಗೆ ಆ ಟೈಮಲ್ಲಿ ಈ ನ್ಯಾಟ್ ಅಥವಾ ಆಂಟ್ ಅಂತ ಹೇಗ್ ಕಾಡುತ್ತೆ ಅಂತಂದ್ರೆ, ಅವರು ಸುಮ್ನೆ ಇದ್ದಾಗ ಏನೋ ಯೋಚನೆ ಮಾಡ್ತಿರ್ತಾರೆ, ಅವ್ರಿಗೆ ಮೆಲ್ಕಾಗ್ತಾ ಇರ್ತಾರೆ. ಯಾಕಂದ್ರೆ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಈಗ ಇತರರು ಹೇಳಿರ್ತಕ್ಕಂಥದ್ದು, ನೀನು ಶತದಡ್ಡ, ನಿನ್ ಕೈಲಿ ಕೆಲಸ ಆಗಲ್ಲ ಅನ್ನೋದು ಅವ್ರ ತಲೆನಲ್ಲಿ ತುಂಬಿಟ್ಟಿದ್ದಾರೆ. ತುಂಬಿದಾಗ ನಿನ್ ಕೈಲಿ ಇದು ಸಾಧ್ಯನೇ ಇಲ್ಲ ಅಂದಾಗ ಅದು ಹೇಗ್ ವರ್ಕ್ ಆಗತ್ತೆ ಅಂತಂದ್ರೆ, ಅವ್ರು ಯೋಚನೆ ಮಾಡಿ ಅವ್ರ ಅದೇ ಪದಗಳೇ ಬರ್ತಾ ಇರತ್ತೆ. ನಿಜವಾಗ್ಲೂ ಆ ಒಬ್ಬ ಹುಡುಗ ಅಥವಾ ಒಬ್ಬ ವ್ಯಕ್ತಿ ಆ ಒಂದು ಕೆಲಸ ಮಾಡೋದಕ್ಕೆ ಸಾಮರ್ಥ್ಯನೇ ಇರತ್ತೆ. ಆದರೆ ಆ ಸಾಮರ್ಥ್ಯ ಅವ್ರಿಗೆ ಇರೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಚಿಕ್ಕಂದಿನಿಂದ ಅಥವಾ ಇತರರು ಅವ್ರಿಗೆ ಹೇಳಿ 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 ತಲೆ ತುಂಬಿಟ್ಟಿದ್ದಾರೆ, ನಿನ್ ಕೈಲಿ ಕೆಲಸ ಆಗಲ್ಲ, ನಿನ್ ಕೈಲಿ ಕೆಲಸ ಆಗಲ್ಲ, ಆಗಲ್ಲ, ಆಗಲ್ಲ. ಸೊ ಇವರು ಒಬ್ಬರೇ ಇದ್ದಾಗ ಏನಾಗತ್ತೆ ಅಂದ್ರೆ, ಈ ಈ ಒಂದು ಸ್ವಯಂ ಪ್ರೇರಿತವಾಗಿ ಬರ್ತಕ್ಕಂಥ ಈ ಆಲೋಚನೆಗಳು ಬರುತ್ತಲ್ವಾ, ಇದು ಅವ್ರನ್ನ ಕಾಡ್ಸಕ್ ಶುರುವಾಗತ್ತೆ. ನೋಡಿ, ಇಂಥ ಟೈಮಲ್ಲೇ ಆ ನಕಾರಾತ್ಮಕವಾದಂತಹ ಆಲೋಚನೆಗಳು ಬಂದು 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 ಒಬ್ಬ ಮನುಷ್ಯನ ಸಾಮರ್ಥ್ಯ ಇದ್ರೂನು ಕುಗ್ಗಿಸ್ಬಿಡತ್ತೆ. ನಿನ್ ಕೈಲಿ ಇದು ಆಗಲ್ಲ ಅಂತ.
ಆಗ ಅವ್ರಿಗೆ ಓ ಇದು ನಾನ್ ಮಾಡಕ್ಕಾಗಲ್ಲ, ಇದು ನನ್ನ ಕೈಲಾಗಲ್ಲ, ಓ ಇದು ಇದು ನನ್ಗ್ ಬೇಡ, ನನಗಿದಾಗಲ್ಲ, ಈ ತರದ ಆಲೋಚನೆಗಳು ಅವ್ರಿಗೆ ಕಾಡ್ಸಕ್ ಶುರುವಾಗ್ಬಿಟ್ಟಿರುತ್ತೆ. ಇದು ಯಾರಿಂದ ಇತರರಿಂದ ಬಂದಿರತಕ್ಕಂಥದ್ದಲ್ಲ. ಅಂದ್ರೆ ಮೂಲ ನಾವು ನೋಡಿದ್ರೆ ಈಗ ಅವರು ಟೀಚರ್ಸ್ ಇಂದನೋ, ಪೋಷಕರಿಂದನೋ, ತಂದೆ ತಾಯಿಗಳಿಂದನೋ, ಹಿರಿಯರಿಂದನೋ ಒಂದು ಟೈಮಲ್ಲಿ ಅಥವಾ ಪದೇ ಪದೇ ಅದು ಬೈಯೋದು ಬೈತಾ 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 ಅದವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರೋದು. ಅವ್ರು ಒಂಟಿಯಾಗಿದ್ದಾಗ ಅದನ್ನ ಅವ್ರು ಕಾಡ್ಸಕ್ ಶುರುವಾದಾಗ ಏನಾಗತ್ತೆ ಅಂದ್ರೆ ಅದೇ ಸ್ಟ್ರಾಂಗ್ ಆಗ್ಬಿಡತ್ತೆ. ಆ ಭಾವನೆಗಳು, ಆ ಆಲೋಚನೆಗಳೇನೆ, ಈ ನೆಗೆಟಿವ್ ನಕಾರಾತ್ಮಕವಾದಂತ ಆಲೋಚನೆಗಳೇ ಸ್ಟ್ರಾಂಗ್ ಆದಾಗ ನೀವು ಎಷ್ಟೇ ಹೇಳಿ ಅವರು ಆ ಸ್ಥಿತಿಯಿಂದ ಹೊರಗಡೆ ಬರಕ್ ಆಗಲ್ಲ. ಯಾಕೆಂದ್ರೆ ಅವ್ರಿಗೆ ಅವರು ಓ ನಾನು ಇಷ್ಟೇ, ನಂದು ಇದೇ ಪ್ರಪಂಚ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಈಗ ಒಂದು ಗಾದೆ ಮಾತು ಹೇಳ್ತಾರೆ, ಈಗ ಬಾವಿನಲ್ಲಿರೋ ಕಪ್ಪೆಗೆ ಅಷ್ಟೇ ಪ್ರಪಂಚ, ಓ ನಂದು ಇದೇ ಇಷ್ಟೇ ನಂದು ಪ್ರಪಂಚ ಅಂತ ಅನ್ಕೊಂಡಿರತ್ತೆ. ಅದು ಬಾವಿಯಿಂದ ಹೊರಗಡೆ ಬಂದಾಗ ತಾನೇ ಓ ಪ್ರಪಂಚ ನಾನು ಅನ್ಕೊಂಡಿರೋ ತಪ್ಪು, ಪ್ರಪಂಚ ಅನ್ನೋದೇ ವಿಶಾಲವಾಗಿದೆ ಅನ್ನೋದು ಅದು ಕಣ್ಣು ಕಾಣ್ಬೇಕಾದ್ರೆ. ಬಾವಿನಲ್ಲಿ ಇದ್ರೆ ಅದು ಅತಿಷ್ಟಕ್ಕೆ ಸೀಮಿತ ಆಗಿರುತ್ತೆ. ಇವರು ಈ ಭಾವನೆಗಳು ಬಂದು, ನೆಗೆಟಿವ್ ಭಾವನೆಗಳು ಬಂದು 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 ಇಷ್ಟೇ ಸೀಮಿತ, ಇಷ್ಟೇ ಸೀಮಿತ. ಇದು ಹೇಗೆಲ್ಲ ಪರಿಣಾಮ ಬೀರುತ್ತೆ ಅಂತಂದ್ರೆ, ಈಗ ಅವ್ರು ಏನೋ ಒಂದು ಕೆಲಸ ಮಾಡಬೇಕು, ಆ ಒಂದು ಕೆಲಸಕ್ಕೆ ಮುನ್ನುಗ್ಬೇಕು, ಆ ಹುಮ್ಮಸ್ಸಿರಲ್ಲ ಅವರಲ್ಲಿ, ಆ ಒಂದು ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಯಾವಾಗ ಒಂದು ಅರಮನ್ಸಿಂದ ಮಾಡಕ್ ಹೋಗ್ತಾರೆ, ಏನಾನ ಒಂದು ಎಡವಟ್ಟಾಗತ್ತೆ. ಆ ಎಡವಟ್ಟಾಗ್ತಾ ಇರತಕ್ಕಂಥದ್ದು ಇವರಲ್ಲಿ ಇರ್ತಕ್ಕಂಥ ಆ ನೆಗೆಟಿವ್ ಭಾವನೆಗಳಿಂದ ಸ್ನೇಹಿತರೆ. ಅವರಲ್ಲಿ ಆ ಒಂದು ಶಕ್ತಿ ಇದೆ, ಅವರ ಕೇಪಬಿಲಿಟಿ ಇದೆ, ಆದ್ರೆ ಅವ್ರಿಗೆ ಗೊತ್ತಾಗ್ತಿಲ್ಲ. ಯಾಕೆ ಅಂತಂದ್ರೆ ಆ ನೆಗೆಟಿವ್ ಅವರಲ್ಲಿ ಸ್ಟೋರ್ ಆಗಿರುವಂತದ್ದು ಹೆಮ್ಮರವಾಗಿ ಬೆಳೆದ್ ಬಿಟ್ಟಿರೋದು. ಈಗ ಸಿಂಪಲ್ ಆಗಿ ನಾನು ಫಾರ್ಮುಲಾ ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೆಗೆಟಿವಿಟಿ ಅಟ್ರಾಕ್ಟ್ಸ್ ನೆಗೆಟಿವಿಟಿ. ಇದನ್ನ ಮ್ಯಾಗ್ನೆಟಿಕ್ ತಗೋಬೇಡಿ ಇಲ್ಲಿ. ಯಾಕೆಂದ್ರೆ ಮ್ಯಾಗ್ನೆಟ್ ಪಾಸಿಟಿವ್ ವಿಲ್ ಅಟ್ರಾಕ್ಟ್ ನೆಗೆಟಿವ್. ದಯವಿಟ್ಟು ಅದನ್ನ ತಗೋಬೇಡಿ ಇಲ್ಲಿ. ಇಲ್ಲಿ ನೆಗೆಟಿವಿಟಿ ಅಟ್ರಾಕ್ಟ್ಸ್ ನೆಗೆಟಿವಿಟಿ. ಏನಪ್ಪಾ ಅಂತಂದ್ರೆ ಒಬ್ಬ ಮನುಷ್ಯನ ವ್ಯಕ್ತಿಯ ಮನಸ್ಥಿತಿ ಆ ನೆಗೆಟಿವ್ ಆಗಿದ್ದಾಗ ಅವ್ರ ಹತ್ರ ಬರತಕ್ಕಂಥ ವ್ಯಕ್ತಿಗಳು ನೆಗೆಟಿವ್ ಮನುಷ್ಯರೇ ಬರ್ತಾರೆ, ನೆಗೆಟಿವ್ ಸನ್ನಿವೇಶಗಳೇ ಆಗತ್ತೆ, ನೆಗೆಟಿವ್ ಇರುವಂತ ಜಾಗಕ್ಕೆ ಹೋಗ್ತಾರೆ, ನೆಗೆಟಿವ್ ರಿಸಲ್ಟ್ ಕೊಡ್ತಕ್ಕಂಥ ಕೆಲ್ಸಗಳೇ ಮಾಡಕ್ ಹೋಗ್ತಾರೆ. ಯಾಕೆಂದ್ರೆ ಅವರಲ್ಲಿ ಆ ಒಂದು ಪಾಸಿಟಿವಿಟಿ ಇಲ್ಲ, ಸಕಾರಾತ್ಮಕವಾದಂತ ಭಾವನೆಗಳು, ಆಲೋಚನೆಗಳೇ ಇಲ್ಲ ಅವರಲ್ಲಿ. ಆದ್ರಿಂದ ಈ ಫಾರ್ಮುಲಾ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಬ್ಬ ವ್ಯಕ್ತಿ ಎಷ್ಟು ನೆಗೆಟಿವಿಟಿ ಆಗಿ ಇರ್ತಾನೋ ಅಷ್ಟೇ ನೆಗೆಟಿವಿಟಿನ ಅವನು ಅಟ್ರಾಕ್ಟ್ ಮಾಡ್ತಾ ಇರ್ತಾನೆ. ಅದು ಯಾವ ರೀತಿಯಿಂದನಾದ್ರೂ ಆಗ್ಬೋದು. ಒಬ್ಬ ಮನುಷ್ಯನ ಅಟ್ರಾಕ್ಟ್ ಮಾಡ್ತಾ ಇರ್ಬೋದು, ಅಥವಾ ಒಬ್ಬ ಆ ನೆಗೆಟಿವ್ ಸನ್ನಿವೇಶಗಳನ್ನ ಅಟ್ರಾಕ್ಟ್ ಮಾಡ್ಬೋದು, ಅಥವಾ ಅವ್ರಿಗೆ ಈ ಮನಸ್ಸು ಬರೋದನ್ನು ಆ ನೆಗೆಟಿವ್ ಇರುವಂತ ಜಾಗಗಳಿಗೆ ಹೋಗ್ಬೇಕು ಅಂತ ಮನಸ್ಸು ಬರುತ್ತೆ. ಕೆಲವರಿಗೆ ನೋಡಿ ಆ ತರದ ಭಾವನೆಗಳಿದ್ದಾಗ ಆ ಕೆಲವು ಸರಿ ಅವರು ಹೊರಗಡೆ ನಾನು ಹೋಗಿ ಬರ್ತೀನಿ ಅಂತ ಹೋದಾಗ ಆ ನೆಗೆಟಿವಿಟಿ ಇರ್ತಕ್ಕಂಥ ಪ್ರದೇಶಗಳಿಗೆ ಹೋಗ್ತಾರೆ. ಒಂದ್ ವೇಳೆ ಅವ್ರಿಗೆ ಈ ಸ್ಮೋಕಿಂಗ್ ಅಭ್ಯಾಸ ಇದ್ರೆ ನೋಡಿ ಆ ಸ್ಮೋಕ್ ಮಾಡಕ್ಕೆ ಹೋಗ್ತಾರೆ. ಸ್ವಲ್ಪ ಡ್ರಿಂಕ್ಸ್ ಏನಾನ ಅಭ್ಯಾಸ ಇದ್ದಾಗ ನೋಡಿ ಈ ತರ ನೆಗೆಟಿವಿಟಿ ಇದ್ದಾಗ ಆ ನೆಗೆಟಿವಿಟಿ ಇರ್ತಕ್ಕಂಥ ಆ ಜಾಗಕ್ಕೆ ಹೋಗ್ತಾರೆ. ಅಥವಾ ಅವ್ರಿಗೆ ಸ್ಮೋಕಿಂಗು ಡ್ರಿಂಕ್ಸು ಏನೂ ಅಭ್ಯಾಸ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹೋಗಿ ಕುತ್ಕೊಳಕ್ ಹೋಗ್ತಾರೆ. ಆ ಕುತ್ಕೊಳ್ಳೋ ಅಂತ ಜಾಗನೇ ನೆಗೆಟಿವಿಟಿ ಆಗಿರುತ್ತೆ. ಯಾಕೆಂದ್ರೆ ನೆಗೆಟಿವಿಟಿ ನಕಾರಾತ್ಮಕವಾದಂಥದ್ದು, ನಕಾರಾತ್ಮಕವಾದಂತ ಶಕ್ತಿನೇ ಅದು ಅಬ್ಸರ್ವ್ ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ, ಆಕರ್ಷಿಸುತ್ತೆ ಅಂತ ಇದು ಈ ಫಾರ್ಮುಲಾ ಇದು. ಸೊ ಆದ್ರಿಂದ ಇದನ್ನ ನಾವು ರಿವರ್ಸ್ ಮಾಡ್ಬೇಕು ಸ್ನೇಹಿತರೆ. ಇದನ್ನ ರಿವರ್ಸ್ ಮಾಡಿದಾಗ ನಮ್ಮಲ್ಲಿ ಆ ಒಂದು ಪಾಸಿಟಿವ್ ಚೇಂಜಸ್ ನಾವು ನೋಡ್ಬೋದು. ಇನ್ನಷ್ಟು ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದಿದೆ. ಏನಪ್ಪಾ ಅಂತಂದ್ರೆ ಈಗ ಈ ಒಂದು ನೆಗೆಟಿವ್ ಮೈಂಡ್ ಸೆಟ್ ನ ಒಂದು ಪಾತ್ರ ಎಷ್ಟು ಕಡೆ ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆ ಒಂಟಿಯಾಗಿ ಕೂತಾಗ ಹಲವಾರು ರೀತಿ ಅದು ಕಾಡ್ಸಕ್ ಶುರು ಆಗತ್ತೆ. ಓ ನನಗ್ ಬೆಲೆ ಇಲ್ಲ, ಅಥವಾ ನನ್ ಯಾರು ನನ್ನ ಇಷ್ಟಪಡ್ತ ಅಲ್ಲ, ನನ್ಗೆ ನಾನು ಒಂದು ಉತ್ತಮವಾದಂತ ಸ್ಥಿತಿಗೆ ಹೋಗಕ್ಕಾಗಲ್ಲ, ನನ್ ಕೈಲಿ ಕೆಲ್ಸನೇ ಮಾಡಕ್ ಆಗ್ತಾ ಇಲ್ಲ, ನಾನೊಂಥರ ನನ್ನಲ್ಲಿ ಆ ಶಕ್ತಿ ಇಲ್ಲ ಅಂತಕ್ಕಂಥದ್ದು ಭಾವನೆಗಳೇ ಅವ್ರಿಗೆ ಕಾಡ್ಸಕ್ ಶುರುವಾದಾಗ ಅವ್ರಿಗೆ ಅಷ್ಟೇ ಪ್ರಪಂಚ ಅನ್ಕೊಂಡ್ಬಿಡ್ತಾರೆ. ಅವರಲ್ಲಿ ಅಷ್ಟು ಸಾಮರ್ಥ್ಯ ಇದ್ರೂ ಸಹ ಈ ಒಂದು ಈ ಇನ್ಫ್ಲುಯೆನ್ಸ್ ಆಗಿರುತ್ತಲ್ವಾ, ಈ ಚಿಕನ್ನಿಂದ ಆಗಿರ್ಬೋದು ಅಥವಾ ಇತರ ಹೇಳಿ 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 ಅವ್ರ ತಲೆ ತುಂಬಿ 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 ಅದು ಫ್ರೆಂಡ್ ಸರ್ಕಲ್ ಆದ್ರಲ್ಲೂ ಆಗ್ಬೋದು, ಅಥವಾ ಬೇರೆ ವ್ಯಕ್ತಿಗಳಿಂದನಾದ್ರೂ ಆಗಿರ್ಬೋದು, ಅವ್ರಿಗೆ ಕುಗ್ಗೋಗಿರ್ತಾರೆ. ಸೊ ಅದರಿಂದ ನಾವು ಹೊರಗಡೆ ತರಬೇಕು. ಅದು ಎಷ್ಟೆಲ್ಲ ಅವ್ರಿಗೆ ಎಫೆಕ್ಟ್ ಮಾಡುತ್ತೆ ಅಂದ್ರೆ ಮೊದಲನೇದಾಗಿ ಅವ್ರಿಗೆ ದುಃಖ.
ಫಸ್ಟ್ ಆಫ್ ಆಲ್ ದುಃಖ ತಂದ್ಕೊಡುತ್ತೆ, ಖಿನ್ನತೆಗೆ ಒಳಗಾಗ್ತಾರೆ, ಹತಾಶೆ ಇರುತ್ತೆ, ನಿರಾಶೆ ಆಗತ್ತೆ, ಆಮೇಲೆ ಇನ್ನೊಬ್ಬರನ್ನ ನೋಡಿ ಅಸೂಯೆ ಪಡ್ತಕ್ಕಂಥದ್ದು ಆಗತ್ತೆ, ಅಥವಾ ಅವ್ರಿಗೆ ಡೌಟೇ ಬಂದ್ಬಿಡತ್ತೆ, ನನ್ನ ಕೈಲಿ ಆಗಲ್ಲ ಇದು, ನನ್ನ ಕೈಲಿ ಆಗತ್ತಾ ಕೆಲಸ ಇದು, ಯಾರನ್ನ ಒಬ್ರು ಇಂಥ ಕೆಲಸ ಮಾಡಪ್ಪ ಅಂದ್ರೆ ನನ್ನ ಕೈಲಿ ಆಗತ್ತಾ, ನನ್ನ ಎಲ್ಲ ಅವ್ರಿಗೆ ಅವ್ರ ಮೇಲೆ ಅನುಮಾನ. ಆಮೇಲೆ ಇನ್ನೊಬ್ಬರನ್ನ ನೋಡಿ ಸ್ವಲ್ಪ ಹೊಟ್ಟೆ ಕಿಚ್ಚು ಪಡ್ಕೊಳ್ತಕ್ಕಂಥದ್ದು, ಈ ಒಂದು ಇದೆಲ್ಲ ಈ ನೆಗೆಟಿವಿಟಿ ಭಾವನೆಗಳನ್ನ ಒಂದೊಂದೇ ಒಂದೊಂದೇ ಹುಟ್ಟಾಕತ್ತೆ ಅದು. ಆಮೇಲೆ ಆ ಒಂಥರ ಅವಮಾನ ಆದಂಗೆ, ಯಾಕೆಂದ್ರೆ ಇನ್ನೊಬ್ರು ಅವರ ಒಂದು ಕೇಪಬಿಲಿಟಿ ನೋಡಿ ನನ್ನಲ್ಲಿ ಆ ಕೇಪಬಿಲಿಟಿ ಇಲ್ವೇ ಅಂತ ಅವ್ರನ್ನೇ ಇವ್ರಿಗಷ್ಟು ಇವರೇ ಕುಗ್ಗಿಸ್ಕೊಳ್ತಾರೆ ಇನ್ನೊಬ್ಬರ ಮುಂದೆ. ಆಮೇಲೆ ಸ್ವಲ್ಪ ಭಯ ಕಾಡ್ಸಕ್ ಶುರುವಾಗತ್ತೆ. ಆ ನಾನು ಹೇಗೆ ಹೋಗ್ಲಿ ನಾನು ಹೊರಗಡೆ, ಅಥವಾ ಫಂಕ್ಷನ್ಗಳಿಗೆ ಹೇಗೆ ಹೋಗ್ಲಿ, ಸಮಾಜದ ಮುಂದೆ ನಾನು ಹೇಗೆ ಆ, ಬಾಳ್ಲಿ ನಾನು ಅನ್ನೋದೊಂಥರ ಭಯ ಕಾಡ್ಸಕ್ ಶುರುವಾಗ್ಬಿಡತ್ತೆ. ಆಮೇಲೆ ಇದು ಇನ್ನ ಓದ್ತಾ ಹೋಗ್ತಾ 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 ಅವ್ರಿಗೆ ಎಷ್ಟು ಆಳವಾದಂತ ದುಃಖಕ್ಕೆ ಒಳಗಾಗ್ಬಿಡ್ತಾರೆ ಅಂತಂದ್ರೆ, ಅವರು ಅದನ್ನ ಹೊರಗ್ ತರಕ್ಕೆ ಹರಸಾಹಸ ಪಡ್ಬೇಕಾಗತ್ತೆ. ಆಮೇಲೆ ಇದು ನಂದ ಒಂದು ತಪ್ಪಾಗೋಯ್ತು ಅನ್ನೋದು ಪಾಪ ಪ್ರಜ್ಞೆ ಅವ್ರಿಗೆ ಕಾಡಕ್ಕೆ ಶುರುವಾಗತ್ತೆ. ಆಮೇಲೆ ಎಲ್ಲ ಆದ್ಮೇಲೆ ಏನಾಗತ್ತೆ ಅಂದ್ರೆ, ಆತ್ಮವಿಶ್ವಾಸನೇ ಅವರಲ್ಲಿ ಇರಲ್ಲ ಸ್ನೇಹಿತರೆ. ನೋಡಿ ಆ ನೆಗೆಟಿವ್ ಮೈಂಡ್ ಸೆಟ್ ಅಂತ ಏನಿರತ್ತೆ ನೋಡಿ, ಇಷ್ಟೆಲ್ಲದಕ್ಕೂ ಕಾರಣ ಆಗತ್ತೆ. ಇದರಲ್ಲಿ ನಿಮ್ಮ ಹತ್ರ ಯಾವ್ದು ಎರಡಿದ್ರೂನು ಈ ಹಣ ಸಂಪಾದನೆಗೆ ಅದು ಏಟ್ ಕೊಡುತ್ತೆ. ಆ ಒಂದು ಹುಮ್ಮಸ್ಸಿರಲ್ಲ ನಿಮ್ಮಲ್ಲಿ. ಯಾವ್ದು ಮಿನಿಮಮ್ ಯಾವುದೇ ಎರಡು, ಒಂದಿದ್ರೆ ಏನೋ ಬಚಾವ್ ಆಗ್ಬೋದು, ಕನಿಷ್ಠ ಎರಡರ ಮೇಲ್ಪಟ್ಟು, ಎರಡು ಅಥವಾ ಅದಕ್ಕಿಂತ ಮೇಲ್ಪಟ್ಟಿ ಈ ಒಂದು 12 ನಾನು ಏನ್ ಹೇಳಿದೀನಿ, ಈ 12ರಲ್ಲಿ ಯಾವ್ದು ಎರಡಿದ್ರು ತುಂಬಾನೇ ತೊಂದರೆ ಆಗತ್ತೆ. ಹಾಗೆ ಇದನ್ನ ಇನ್ನಷ್ಟು ಸ್ವಲ್ಪ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಈಗ ನಾವು ಅರ್ಥ ಮಾಡ್ಕೊಂಡಿದ್ದೇನು ಅಂತಂದ್ರೆ, ನೆಗೆಟಿವ್ ಮೈಂಡ್ ಸೆಟ್ ಇದ್ರೆ ನಮಗೆ ನೆಗೆಟಿವ್ ರಿಸಲ್ಟ್ ಬರುತ್ತೆ. ಈಗ ನೆಗೆಟಿವಿಟಿ ಅಟ್ರಾಕ್ಟ್ಸ್ ನೆಗೆಟಿವಿಟಿ ಅಂದ್ರೆ, ನಕಾರಾತ್ಮಕವಾದಂತಹ ಒಂದು ಮೈಂಡ್ ಸೆಟ್ ಇದ್ದಾಗ ಅದು ನಕಾರಾತ್ಮಕವಾದಂತಹ ಭಾವನೆಗಳು, ಆಲೋಚನೆಗಳು, ನಕಾರಾತ್ಮಕವಾದಂತಹ ಶಕ್ತಿನೇ ಅದು ಆಕರ್ಷಣೆ ಮಾಡುತ್ತೆ. ಈಗ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಒಂದು ನಕಾರಾತ್ಮಕವಾದಂತಹ ಕೆಲವು ಆ ಭಾವನೆಗಳ ಆ ಮನಸ್ಥಿತಿ ಇದ್ದಾಗ, ಅವ್ರು ಏನೇ ಕೆಲಸ ಮಾಡಕ್ ಹೋದ್ರು ಈ ನೆಗೆಟಿವ್ ರಿಸಲ್ಟ್ ಅನ್ನೇ, ನಕಾರಾತ್ಮಕವಾದಂತ ಫಲಿತಾಂಶನೇ ಅವ್ರಿಗೆ ಸಿಗತ್ತೆ. So ಆದ್ರಿಂದ ಆ ನೆಗೆಟಿವ್ ಮೈಂಡ್ ಸೆಟ್ ಅನ್ನ ನಾವು ಹೊರಗಡೆ ಬರಬೇಕು. ಈಗ ಬನ್ನಿ ಸ್ನೇಹಿತರೆ, ನಾವು ಪರಿಹಾರಗಳ ಬಗ್ಗೆ ನಾವು ನೋಡೋಣ. ಇಷ್ಟೊತ್ತು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಹೇಗೆ ಒಬ್ಬ ಮನುಷ್ಯನ ಮೇಲೆ ಈ ಒಂದು ಮೈಂಡ್ ಸೆಟ್ ಅನ್ನ ನಾವು ಚೇಂಜ್ ಮಾಡ್ಕೋಬೇಕು. ಇದರಲ್ಲಿ ನಾನು ಯಾಕೆ ಈ ಮನಸ್ಥಿತಿದು ಇದು ನಾನು ಇಲ್ಲಿ ಪಾರ್ಟ್ ಅಲ್ಲಿ ಜೋಡಣೆ ಮಾಡಿದ್ದೀನಿ ಅಂತಂದ್ರೆ, ನಾವು ಮುಂದೆ ಬರ್ತಕ್ಕಂಥದ್ದು 6ನೇ ಭಾಗದಿಂದ ನೆಕ್ಸ್ಟ್ ಎಲ್ಲ ಬರ್ತಕ್ಕಂಥದ್ದು ರೆಮಿಡೀಸ್. ಈಗ ಆಲ್ರೆಡಿ ಈ 5ನೇ ಭಾಗದಿಂದ ಈ ಪರ್ಟಿಕ್ಯುಲರ್ ಸ್ಲೈಡ್ ಇಂದ ನಮಗೆ ರೆಮಿಡಿ ಸ್ಟಾರ್ಟ್ ಆಗುತ್ತೆ. ಈ ಮುಂದೆ ಬರ್ತಕ್ಕಂಥ ರೆಮಿಡೀಸ್ಗೆ ಫಸ್ಟ್ ನಮ್ಮ ಮೈಂಡ್ ಅನ್ನ ನಾವು ರೆಡಿ ಮಾಡ್ಕೋಬೇಕು ಸ್ನೇಹಿತರೆ. ನಮ್ಮ ಮನಸ್ಸನ್ನ ನಾವು ರೆಡಿ ಮಾಡ್ಕೋಬೇಕು. ಈ ರೆಡಿ ಮಾಡ್ಕೊಂಡಾಗ ನಾವು ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ತಾ ನಮ್ಗೆ ಒಳ್ಳೆ ರಿಸಲ್ಟ್ ಬರಕ್ ಶುರುವಾಗತ್ತೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ರೆಮಿಡೀಸ್ ನ ನಾವು ಹೇಗೆ ಈ ನೆಗೆಟಿವ್ ಮೈಂಡ್ ಸೆಟ್ ಅನ್ನ ನಾವು ಕ್ಲಿಯರ್ ಮಾಡ್ಕೋಬೇಕು ಅಂತ. ಈಗ ನೋಡಿ ಸ್ನೇಹಿತರೆ, ಈಗ ಅಲ್ಲಿ ಫಾರ್ಮುಲಾ ಏನಪ್ಪಾ ಅಂತಂದ್ರೆ, ಪಾಸಿಟಿವಿಟಿ ಅಟ್ರಾಕ್ಟ್ಸ್ ಪಾಸಿಟಿವಿಟಿ. ಇದು ಸಿಂಪಲ್ ಫಾರ್ಮುಲಾ, ಸಿಂಪಲ್ ರೆಮಿಡಿ. ಅಂದ್ರೆ ನಾವು ಸಕಾರಾತ್ಮಕವಾದಂತಹ ಆಲೋಚನೆಗಳು, ಭಾವನೆಗಳು ಇಟ್ಕೊಂಡಿದ್ದಾಗ ನಮಗೆ ಸಕಾರಾತ್ಮಕವಾದಂತಹ ಉತ್ತಮ ಒಳ್ಳೆ ಫಲಿತಾಂಶ ನಮಗೆ ಖಂಡಿತವಾಗೂ ಸಿಗತ್ತೆ. ಸೊ ಈ ಪಾಸಿಟಿವಿಟಿ ಅಟ್ರಾಕ್ಟ್ಸ್ ಪಾಸಿಟಿವಿಟಿ, ಈ ಒಂದು ಬೇಸ್ ಮೇಲೆ ನಾವು ಕೆಲವಾರು ರೆಮಿಡೀಸ್ ನಾವು ಮಾಡ್ಕೋಬೇಕಾಗತ್ತೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನೋಡೋಣ. ಏನಪ್ಪಾ ಅಂತಂದ್ರೆ, ಫಸ್ಟ್ ನಮ್ಮ ಮನಸ್ಸಿನಲ್ಲಿ ನನ್ನ ಕೈಲಿ ಆಗಲ್ಲ ಅನ್ನೋದೇನಾದ್ರೂ ಒಂದು ಭಾವನೆ ಏನಾದ್ರೂ ಇದ್ರೆ, ಐ ಕಾಂಟ್ ಡೂ ಇಟ್, ನನ್ನ ಕೈಲಿ ಮಾಡಕ್ ಆಗಲ್ಲ ಅನ್ನೋದನ್ನ ಐ ಕ್ಯಾನ್ ಡೂ ಇಟ್ ಅಂತ ನಾವು ನಮ್ಮಲ್ಲೇ ಪರಿವರ್ತನೆ ಮಾಡ್ಕೋಬೇಕು. ನನ್ನ ಕೈಲಿ ಆ ಕೆಲಸ ಆಗತ್ತೆ ಆಗತ್ತೆ ಅಂತ ನಾವು ನಮ್ಮಷ್ಟಕ್ಕೆ ನಾವೇ ಅದನ್ನ ನಾವು ಹೇಳ್ಕೋಬೇಕು. ಈ ಒಂದು ಹೆಜ್ಜೆನ ಒಂದ್ ವೇಳೆ ಯಾರಾದ್ರೂ ಒಬ್ರು ತುಂಬಾನೇ ಆ ನೆಗೆಟಿವ್ ಸ್ಥಿತಿನಲ್ಲಿದ್ದಾಗ ಈ ಒಂದು ವಿಚಾರನ ಅವ್ರ ಮನಸ್ಸಿಗೆ ಅರ್ಥ ಆಗುವಷ್ಟು ಅವ್ರು ಹೇಳ್ಕೊಳ್ತಾನೆ ಇರ್ಬೇಕು. ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಅಂತ. ನನ್ನ ಕೈಲಿ ಕೆಲಸ ಆಗತ್ತೆ, ನನ್ನ ಕೈಲಿ ಕೆಲಸ ಆಗತ್ತೆ, ನನ್ನ ಕೈಲಿ ಕೆಲಸ ಆಗತ್ತೆ, ನನ್ನ ಕೈಲಿ ಕೆಲಸ ಆಗತ್ತೆ ಅಂತ ನಾವು ಅದನ್ನ ನೋಡ್ಲೇ ರಿಪೀಟ್ ಮಾಡ್ತಾನೆ ಇರಬೇಕು. ಸೊ ಈಗ ಈ ನೆಗೆಟಿವ್ ಅನ್ನೋದನ್ನ ನಾವು ಪಾಸಿಟಿವ್ಗೆ ಕನ್ವರ್ಟ್ ಮಾಡಬೇಕು. ಈಗ ನಾವು ಒಂದು ಸ್ವಿಚ್ ಆನ್ ಮಾಡದಷ್ಟೇ ಇನ್ಸ್ಟೆಂಟ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬಹುದು.
ಆಗಲ್ಲ ಅನ್ನೋ ಒಂದು ಮನಸ್ಥಿತಿನೇ ಇರ್ಕೂಡ್ದು. ಈಗ ನೋಡಿ, ಇಲ್ಲಿ ಒಂದು ಡೈಸ್ ಇದೆ, ಅಲ್ಲಿ ಒಂದು ಮುಖದಲ್ಲಿ ನೆಗೆಟಿವ್, ಅಲ್ಲಿ NEGA ಅನ್ನೋದು ಒಂದೇ ಡೈಸ್ ಅಲ್ಲಿ ಇದೆ, TIVE ಅನ್ನೋದು ಬೇರೆ ಬೇರೆ ಡೈಸಸ್ ಅಲ್ಲಿ ಇದೆ. ಅದನ್ನ ನಾವು ಒಂದು ಟರ್ನ್ ಮಾಡಿದ್ರೆ, ಒಂದು ಅಪ್ಸೈಡ್ ಡೌನ್ ಮಾಡಿದಾಗ ಅಲ್ಲಿ ಪಾಸಿಟಿವ್ ಆಗುತ್ತೆ. ಅಂದ್ರೆ ಈಗ ನಾವು ಮನಸ್ಸು ಮಾಡಿ ಅದೊಂದನ್ನ ನಾನು ಟ್ರೈ ಮಾಡ್ಬೇಕು. ಈಗ ನಾವು ಒಂದು ರೂಮಲ್ಲಿ ನಾನು ಲೈಟ್ ಹಾಕ್ಬೇಕು ಅಂತಂದ್ರೆ, ಈಗ ನಾನು ಎದ್ದು ಅದು ಸ್ವಿಚ್ ಆನ್ ಮಾಡಿದ್ರೆ ತಾನೆ. ಈಗ ನನ್ನ ಹತ್ರ ರಿಮೋಟ್ ಇಲ್ಲ. ಈಗ ಹೊಸ ಟೆಕ್ನಾಲಜಿ ಅಂದ್ರೆ ರಿಮೋಟ್ ಇದ್ರೂ ಸಹ, ಇಲ್ಲ ಅಂದ್ರೆ ಒಂದು ಮೋಷನ್ ಸೆನ್ಸರ್ ಲೈಟ್ ಆದ್ರೆ ಆ ಸೆನ್ಸರ್ ಹತ್ರಕ್ಕಾದ್ರೂ ನಾನು ಹೋಗ್ಬೇಕಲ್ವಾ, ಅಲ್ಲಿ ಸ್ವಲ್ಪ ಏನೋ ಸೆನ್ಸ್ ಆಗ್ಬೇಕಲ್ವಾ ಅದು ಆನ್ ಆಗ್ಲಿಕ್ಕೆ. ಇಲ್ಲ ನನ್ನ ಹತ್ರ ರಿಮೋಟ್ ಇತ್ತು ಅಂತಂದ್ರೆ ಟಿವಿನ ನಾನು ಬಟನ್ ಒತ್ತಿದ್ರೆ ತಾನೇ ಅಲ್ಲಿ ನನಗೆ ಚಾನಲ್ ಇದಾಗೋದು. ಇಲ್ಲ ಅಟ್ಲೀಸ್ಟ್ ನಮ್ಮ ಹತ್ರ ಏನೋ ಒಂದು ಅಮೆಝಾನ್ ಒಂದು ಅಲೆಕ್ಸಾ ಆಗ್ಲಿ ಅಥವಾ ಗೂಗಲ್ದಾಗ್ಲಿ ಇವೇನಾದ್ರೂ ವಾಯ್ಸ್ ಕಮಾಂಡಿಂಗ್ ಡಿವೈಸಸ್ ಇದ್ರೆ ನಾನು ವಾಯ್ಸ್ ಕೊಟ್ರೆ ತಾನೇ ಅದನ್ನ ಆಗೋದು. ಆ ಒಂದು ಇನಿಷಿಯೇಟಿವ್ ನಾವು ತಗೋಬೇಕಲ್ವಾ. ಈಗ ನಾನು ರೂಮಲ್ಲಿ ಒಂದು ಲೈಟ್ ಆನ್ ಮಾಡ್ಬೇಕು ಅಂದ್ರೆ ನಾನು ಎದ್ದು ಒಂದು ಸ್ವಿಚ್ ಆನ್ ಮಾಡ್ಬೇಕಲ್ವಾ. ಹಾಗೆ ಆ ಇನಿಷಿಯೇಟಿವ್ ನ ನಾವು ತಗೋಬೇಕು ಸ್ನೇಹಿತರೆ. ಆ ಇನಿಷಿಯೇಟಿವ್ ನ ನಾವು ತಗೊಳ್ದೇ ಇದ್ರೆ ಇದು ಕಷ್ಟ ಆಗತ್ತೆ. ಮತ್ತೆ ಇದರಲ್ಲಿ ಇರ್ತಕ್ಕಂಥದ್ದು ಪಾಸಿಟಿವ್ ಸೆಲ್ಫ್ ಟಾಕ್. ಅಂದ್ರೆ ನಮ್ಮಷ್ಟಕ್ಕೆ ನಾವೇ ಸಕಾರಾತ್ಮಕವಾದಂತ ಒಂದು ಮಾತನ್ನ ನಾವು ಆಡ್ಕೋಬೇಕು. ಪ್ಲಸ್ ಸಕಾರಾತ್ಮಕವಾದಂತ ಆ ಒಂದು ಮನಸ್ಥಿತಿ, ಪಾಸಿಟಿವ್ ಮೈಂಡ್ ಸೆಟ್. ಅಂದ್ರೆ ಪಾಸಿಟಿವ್ ಸೆಲ್ಫ್ ಟಾಕ್ ಪ್ಲಸ್ ಪಾಸಿಟಿವ್ ಮೈಂಡ್ ಸೆಟ್ ಇಸ್ ಈಕ್ವಲ್ ಟು ಪಾಸಿಟಿವ್ ರಿಸಲ್ಟ್. ನನಗೆ ಉತ್ತಮವಾದಂತ ಫಲಿತಾಂಶ ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಪಾಸಿಟಿವ್ ಆಗಿ ನಾನು ನನ್ನಷ್ಟಕ್ಕೆ ನಾನೇ ಅಥವಾ ಇತರ ಹತ್ರ ಮಾತಾಡುವಾಗ ನಾನು ಪಾಸಿಟಿವ್ ಆಗೇ ಮಾತಾಡಬೇಕು. ಮತ್ತೆ ನನ್ನ ಪಾಸಿಟಿವ್ ಮೈಂಡ್ ಸೆಟ್ ಇಂದ ನಾನು ಇರಬೇಕು. ಅವಾಗಷ್ಟೇ ನನಗೆ ಪಾಸಿಟಿವ್ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ. ಸೊ ಪಾಸಿಟಿವ್ ಮೈಂಡ್ ಸೆಟ್ ಇಂದ ನಮಗೆ ಪಾಸಿಟಿವ್ ರಿಸಲ್ಟ್ ಸಿಗತ್ತೆ. ಹೊಸ ಆಲೋಚನೆಗಳು ಬಂದಾಗ, ಅಂದ್ರೆ ಹೊಸ ಮೈಂಡ್ ಸೆಟ್ ಅನ್ನ ನಾವು ಸೃಷ್ಟಿ ಮಾಡ್ಕೊಂಡಾಗ ನಮಗೆ ಹೊಸ ರಿಸಲ್ಟ್ ಸಿಗತ್ತೆ. ಸೊ ಹೊಸ ಮೈಂಡ್ ಸೆಟ್ ಪಾಸಿಟಿವ್ ಇದ್ದಾಗ ಆ ಹೊಸ ರಿಸಲ್ಟ್ನು ಪಾಸಿಟಿವ್ ಆಗಿ ನಮಗೆ ಸಿಗತ್ತೆ. ಇದು ನಮಗೆ ಬೇಕಾಗಿರತಕ್ಕಂಥದ್ದು ಒಂದು ಫಾರ್ಮುಲಾ. ಸೊ ಈ ಫಾರ್ಮುಲಾನ ನಾವು ಅಪ್ಲೈ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಏನೇನು ಒಂದು ಈ ನಕಾರಾತ್ಮಕವಾದಂತ ಭಾವನೆಗಳು ಅಂತ ನಾವ್ ಏನ್ ಕರಿತೀವಿ ಅದನ್ನೆಲ್ಲ ಡಸ್ಟ್ಬಿನ್ ಹಾಕ್ಬೇಕು. ಎಲ್ಲಾನು ಡಸ್ಟ್ಬಿನ್ ಹಾಕ್ಬೇಕು. ಅಂದ್ರೆ ಡಸ್ಟ್ಬಿನ್ ಹಾಕೋದೇನು, ಏನ ಏನ್ ನಮ್ಮಲ್ಲಿ ಏನ ಕೈಗೇನ ಸಿಗೋ ತರ ಇದೆಯಾ ಗುರುಗಳೇ? ಡಸ್ಟ್ಬಿನ್ ಹಾಕೋದು ಹೇಗೆ ಅಂದ್ರೆ ಅದನ್ನ ಕ್ಲೆನ್ಸಿಂಗ್ ಅಂತ, ಕ್ಲಿಯರಿಂಗ್. ಸೊ ಅಂದ್ರೆ ಅದರಿಂದ ಹೊರಗಡೆ ಬರಬೇಕು ಅಂತ ಅರ್ಥ. ಅಂದ್ರೆ ಈಗ ಏನೋ ಒಂದು ಎಲ್ಲೋ ಒಂದು ವಸ್ತು ಸಿಗತ್ತೆ, ಅದ್ರ ನನ್ಗೆ ಇದು ಭಯ, ಇದು ನನ್ನಲ್ಲಿರ್ತಕ್ಕಂಥ ಭಯ, 1 kg ಭಯ ಇದೆ, ತಗೋ ಇದು ಡಸ್ಟ್ಬಿನ್ ಹಾಕು. ಅದು ಆ ತರ ಆಗಲ್ಲ, ಪ್ರಾಕ್ಟಿಕಲಿ ಇದು ಆಗಲ್ಲ. ಇದರ ಅರ್ಥ ಏನು ಅಂತಂದ್ರೆ, ನಮ್ಮಲ್ಲಿ ಆ ಒಂದು ಭಯ ಏನಿರುತ್ತೆ ಅಥವಾ ದುಃಖ ಅಥವಾ ಒಂದು ಪಾಪ ಪ್ರಜ್ಞೆ ಆಗ್ಬೋದು ಅಥವಾ ಒಂದು ಹತಾಶೆ ಖಿನ್ನತೆ ಇರ್ಬೋದು, ಇದನ್ನೆಲ್ಲ ಅದರಿಂದ ಹೊರಗಡೆ ಬರಬೇಕು. ಇದು ನನಗ್ ಸಂಬಂಧಪಟ್ಟಿದ್ದಲ್ಲ, ಇದು ನನ್ನಿಂದ ದೂರ ಹೋಗ್ಲಿ. ನಾನು ಸದಾಕಾಲ ನಾನು ಪಾಸಿಟಿವ್ ಆಗಿರ್ತೀನಿ. ನನ್ನಲ್ಲಿ ಒಂದು ಧೈರ್ಯ ಇದೆ, ನನ್ನಲ್ಲಿ ಸಂತೋಷ ಇದೆ, ನನ್ನಲ್ಲಿ ಯಾವುದೇ ಕೆಲಸನ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಅನ್ನೋ ಒಂದು ಪಾಸಿಟಿವಿಟಿ ಬಂದಾಗ ಆಟೋಮೆಟಿಕ್ ಆಗಿ ಆ ನಕಾರಾತ್ಮಕವಾದಂತ ನೆಗೆಟಿವ್ ಮೈಂಡ್ ಸೆಟ್ಟಿನ ಈ ಅಂಶಗಳೇನಿರುತ್ತಲ್ವಾ ಸ್ನೇಹಿತರೆ, ನಿಮ್ಮಿಂದ ಒಂದೊಂದಾಗಿ ದೂರ ಹೋಗಕ್ ಶುರುವಾಗತ್ತೆ. ಆಟೋಮೆಟಿಕ್ ಆಗಿ ಅದು ಡಸ್ಟ್ಬಿನ್ ಹೋಗಿ ಬೀಳುತ್ತೆ. ಡಸ್ಟ್ಬಿನ್ ಹೋಗಿ ಬೀಳುತ್ತೆ ಅಂತಂದ್ರೆ ನಿಮ್ಮಿಂದ ಅದು ದೂರ ಹೋಗುತ್ತೆ ಅಂತ ಅರ್ಥ. ಈಗ ಅರ್ಥ ಆಯ್ತಲ್ಲ ಸ್ನೇಹಿತರೆ? ಸೊ ಆ ಪಾಸಿಟಿವಿಟಿನ ಹೇಗೆ ನಾವು ಪಡ್ಕೊಳ್ಳೋದು? ಈಗ ಬನ್ನಿ ಸ್ನೇಹಿತರೆ, ಈಗ ಮುಖ್ಯವಾದಂತ ಒಂದು ಸ್ಲೈಡ್. ಈಗ ರೆಮಿಡೀಸ್. ಮೊದಲನೇದಾಗಿ ಸ್ಟೆಪ್ 1. ಈಗ 3 ಸ್ಟೆಪ್, ಈ ಪರ್ಟಿಕ್ಯುಲರ್ ಸ್ಟೆಪ್ಸ್ ಪ್ರಕಾರನೇ ನೀವು ಹೋಗ್ಬೇಕಾಗತ್ತೆ. ಸ್ಟೆಪ್ 1 ನಲ್ಲಿ ನಾವು ಹೇಳ್ತಕ್ಕಂಥದ್ದು ರೀಪ್ರೋಗ್ರಾಮಿಂಗ್ ಯುವರ್ ಮೈಂಡ್. ಅಂದ್ರೆ ಈಗ ನನ್ನಲ್ಲಿ ನನ್ಗೊಂದು ಪಾಸಿಟಿವಿಟಿ ಬರಬೇಕು. ಇದು ಕೆಲವು ಒಂದು ಹೈಯರ್ ಸೈನ್ಸ್ ನಾವು ಹೋದಾಗ ಇದನ್ನ ನಾವು ಸೆಲ್ಫ್ ಹಿಪ್ನಾಸಿಸ್, ಸೆಲ್ಫ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ನಿಮ್ಮಲ್ಲಿ ಈ ವಿಚಾರನ ನಿಮಗೆ ಗೊತ್ತಿಲ್ಲದೆ ಇರಬಹುದು. ನಾನು ಸರಳವಾದಂತ ಒಂದು ತಂತ್ರ ಹೇಳ್ತೀನಿ. ಆ ಒಂದು ತಂತ್ರ ನೀವು ಪ್ರಾಕ್ಟೀಸ್ ಮಾಡಿ. ಈಗ ರೀಪ್ರೋಗ್ರಾಮಿಂಗ್ ಯುವರ್ ಮೈಂಡ್ ಅಂದ್ರೆ ಈಗ ನಮ್ಮಲ್ಲಿ ಎಲ್ಲೆಲ್ಲಿ ಏನೇನ್ ವೀಕ್ನೆಸ್ ಇದೆ, ನನ್ನಲ್ಲಿ ಏನೇನ್ ವೀಕ್ನೆಸ್ ಇದೆ ಅದನ್ನ ಫಸ್ಟ್ ನಾವು ಬರೆಯಕ್ ಒಂದು ಹಾಳೆ ತಗೊಳ್ಳಿ, ಅದನ್ನ ಬರೀರಿ. ಈಗ ಒಂದು ಎಕ್ಸಾಂಪಲ್, ಯಾವುದೇ ಕೆಲಸ ಮಾಡಕ್ ಹೋದ್ರು ನನಗೆ ಅದು ನನ್ನ ಕೈಲಿ ಆಗತ್ತಾ ಅನ್ನೋದು ಒಂದು ನನಗೆ ಆ ಅನುಮಾನ ಇದೆ ಅನ್ನೋದೊಂದು ಸೆಂಟೆನ್ಸ್ ಬರೆಯೋಣ.
ಈಗ ನನಗೆ ಯಾವುದೇ ಹೊಸ ಕೆಲಸ ಮಾಡಕ್ ಹೋದಾಗ ಅದು ಕೆಲಸ ನನ್ನಿಂದ ಆಗುತ್ತಾ ಅಂತ ಅನುಮಾನ ಇದೆ. ಇದನ್ನ ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ಏನು? ಯಾವುದೇ ಕೆಲಸ ಆಗ್ಲಿ ನನ್ನಿಂದ ಸಾಧ್ಯ ಆಗತ್ತೆ. ಯಾವುದೇ ಕೆಲಸ ಕೊಟ್ರು ನಾನು ಮಾಡೇ ಮಾಡ್ತೀನಿ. ನನ್ನಲ್ಲಿ ಆ ಸಾಮರ್ಥ್ಯ ಇದೆ. ಫಸ್ಟು ನೀವು ನಿಮ್ಮಲ್ಲಿ ಎಷ್ಟು ನೆಗೆಟಿವ್ ಪಾಯಿಂಟ್ಸ್ ಇದೆ ಅದನ್ನ ಬರ್ಕೊಳ್ಳಿ. ಆ ನೆಗೆಟಿವ್ ಪಾಯಿಂಟ್ಸ್ಗೆ ಆಪೋಸಿಟ್ ಪಾಸಿಟಿವ್ ಪಾಯಿಂಟ್ಸ್ ಬೇರೆ ಪೇಪರ್ ಅಲ್ಲಿ ಬರ್ಕೊಳ್ಳಿ. ಆ ಒಂದು ಸರಿ ಪ್ರತಿಯೊಂದು ಪಾಯಿಂಟ್, ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಈಗ ನಾನು ಹಣ ಸಂಪಾದನೆ ಮಾಡಕ್ ಹೋಗೋಕೆ ನಂಗೆ ಭಯ ಇದೆ ಅನ್ನೋದೊಂದು ಯಾರೋ ಒಬ್ರಿಗೆ ಇದೊಂದು ಭಯ ಇದೆ, ಇದೊಂದು ನೆಗೆಟಿವಿಟಿ ಇದೆ ಅಂತ ಇಟ್ಕೊಳ್ಳೋಣ. ಅದನ್ನ ಪಾಸಿಟಿವ್ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ನನಗೆ ಹಣ ಸಂಪಾದನೆ ಮಾಡೋದು ನನಗೆ ಅತಿ ಸುಲಭ ಅಂತ ಅದನ್ನ ಬರೀಬೇಕು. ಆಮೇಲೆ ನಾನು ಯಾವುದೇ ಕೆಲಸನ ಆಗ್ಲಿ ನಾನು ಸಂಪೂರ್ಣ ಮಾಡ್ತೀನಿ, ನನ್ನಲ್ಲಿ ಆ ಸಾಮರ್ಥ್ಯ ಇದೆ. ನಿಮ್ಮಲ್ಲಿ ನೀವು ಒಂದು 5-6 ಒಂದು ನೆಗೆಟಿವ್ ಪಾಯಿಂಟ್ಸ್ ಇದ್ರೆ ಆ ಪ್ರತಿಯೊಂದು ಸ್ಟೇಟ್ಮೆಂಟ್ಗೂ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನ ನೀವು ಬರೀರಿ. ಹಳೇದನ್ನ ನೀವು ಅರ್ದು ಬಿಸಾಕ್ಬಿಡಿ. ಆ ನೆಗೆಟಿವ್ ಬರ್ದಿರ್ತೀರಲ್ವಾ ಅದನ್ನ ಅರ್ದು ಬಿಸಾಕ್ಬಿಡಿ. ಪಾಸಿಟಿವ್ನ ಇಟ್ಕೊಳ್ಳಿ. ಅದನ್ನ ಪ್ರತಿ ದಿನ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಹಾಸಿಗೆ ಮೇಲೆ ಕುತ್ಕೊಳ್ಳಿ. ಆ ಪೇಪರ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಅದನ್ನ ನೀವು ರಿಪೀಟ್ ಮಾಡಿ. ಪ್ರತಿ ಸೆಂಟೆನ್ಸ್ ಅನ್ನ ಮಿನಿಮಮ್ 5 times to 7 times ರಿಪೀಟ್ ಮಾಡಬೇಕು. 7 times. 5 ಇಲ್ಲ 5 ಸರಿ ಇಲ್ಲ ಅಂದ್ರೆ 7 ಸರಿ ಅದನ್ನ ಓದ್ಬೇಕು. ನಾನು ಆ ನನ್ನಲ್ಲಿ ತುಂಬಾ ಪಾಸಿಟಿವ್ ಮೈಂಡ್ ಸೆಟ್ ಇದೆ. ಐ ಆಮ್ ಪಾಸಿಟಿವ್ ಅಂತ ಐ ಆಮ್ ಪಾಸಿಟಿವ್, 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 ಐ ಆಮ್ ಪಾಸಿಟಿವ್. ಹೀಗೆ ಪ್ರತಿಯೊಂದು ಸೆಂಟೆನ್ಸ್ ನೀವು ಏನ್ ಬರ್ದಿರ್ತೀರಾ ಅದನ್ನ 7 ಸರಿ ಓದ್ಬೇಕು ಸ್ನೇಹಿತರೆ. ಅದನ್ನ ನೀವು ಎಷ್ಟು ಸೆಂಟೆನ್ಸ್ ಬರ್ತಿರ್ತಾರ ಅದನ್ನ ಓದ್ಕೊಳ್ಳಿ. ಹೀಗೆ ಕನಿಷ್ಠ ನೀವು 11ರಿಂದ 24 ದಿವಸ ಮಾಡಬೇಕು ಪ್ರತಿದಿನ. ಈಗ ಮಾಡಿದಾಗ ಏನಾಗತ್ತೆ, ನಿಮ್ಮಲ್ಲಿ ಒಂದೊಂದಾಗೆ ಆ ಒಂದು ನ್ಯೂನತೆಗಳೇನಿರುತ್ತೆ ನಿಮ್ಮನ್ನ ಬಿಟ್ಟು ಹೋಗ್ತಾ ಇರತ್ತೆ. ಮತ್ತೆ ರೀರೈಟಿಂಗ್ ಯುವರ್ ಸ್ಕ್ರಿಪ್ಟ್ ಅಂತ ಇದೆ. ಏನಪ್ಪ, ಚಿಕ್ಕಂದಿನಲ್ಲಿ ನಿಮ್ಗೆ ದೊಡ್ಡವರಾಗ್ಲಿ ಅಥವಾ ಸ್ನೇಹಿತರಾಗ್ಲಿ ನಿಮ್ಗೆ ಒಂದು ಭಯ ಇಡಿಸ್ಬಿಟ್ಟಿರ್ತಾರೆ. ಅಂದ್ರೆ ಭಯ ಅಂದ್ರೆ ಈ ಕೆಲಸ ನಿನ್ ಕೈಲಿ ಆಗಲ್ಲ. ಸೊ ಅದನ್ನ ನೀವು ಪ್ರತಿ ಕೆಲಸನೂ ನನ್ನ ಕೈಲಿಂದ ಆಗುತ್ತೆ. ಇಲ್ಲ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಏನೋ ನಿಮ್ ಮೈಂಡ್ ಅಲ್ಲಿ ಏನೋ ಸ್ಟೋರ್ ಆಗಿದ್ರೆ ಏನೋ ಒಂದು ಕೆಲಸ ನಿನ್ ಕೈಲಿ ಆಗಲ್ಲ ಅಂದ್ರೆ ಆ ಕೆಲಸ ನನ್ನಿಂದ ಆಗುತ್ತೆ. ಅದನ್ನ ನಿಮಗ್ ನೀವೇ ಅದನ್ನ ಬದಲಾಯಿಸ್ಕೋಬೇಕು ಸ್ನೇಹಿತರೆ. ಯಾಕೆಂದ್ರೆ ಈಗ ಇನ್ನೊಬ್ರ ಹತ್ರ ನಾನು ಸುಲಭನಾಗಿ ಮನೆಯಲ್ಲೇ ಆಗ್ತಕ್ಕಂಥದ್ದು ಒಂದು ಪೈಸಾ ಖರ್ಚಿಲ್ದಂಗೆ ಆಗ್ತಕ್ಕಂಥದ್ದು ನಾನು ರೆಮಿಡಿ ಕೊಡ್ತಾ ಇದ್ದೀನಿ. ಇದು ನಿಮಗೆ ಪ್ರೊಫೆಷನಲ್ಸ್ ಹತ್ರ ನೀವು ಮಾಡಿಸ್ಕೋಬೇಕು ಅಂತಂದ್ರೆ ಕನಿಷ್ಠ ಅಂದ್ರೂ ಒಂದು 5 ಸಿಟ್ಟಿಂಗ್ ಕರೀತಾರೆ. ಅವರು ಪ್ರೊಫೆಷನಲ್ಸ್ ಸೈಕಿಯಾಟ್ರಿಸ್ಟ್ ಇರ್ಬೋದು ಅಥವಾ ಆ ಆ ಮತ್ತೆ ಇವರು ಏನೋ ಹಿಪ್ನೋಥೆರಪಿಸ್ಟ್ ಅಂತ ಕರಿತೀವಿ. ಅವರು ಈ ಒಂದು ಪ್ರೋಗ್ರಾಮಿಂಗ್ ಮಾಡೋದಕ್ಕೆ ಕನಿಷ್ಠ ಅಂದ್ರೂ ಒಂದು 4ರಿಂದ 5 ಸೆಷನ್ ಬರಬೇಕು ಅಂತ ಕರೀತಾರೆ. ಪ್ರತಿ ಸೆಷನ್ಗೆ ನಿಮ್ಗೆ 2ರಿಂದ 3 ಸಾವಿರ ರೂಪಾಯಿ ಚಾರ್ಜ್ ಆಗತ್ತೆ. ಸೊ ಆದ್ರಿಂದ ಅಲ್ಲಿಗೆ 5 ಸೆಷನ್ ಅಂದ್ರೆ 15,000 ರೂಪಾಯಿ. ನಾನು ಹೇಳ್ತಾ ಇರ್ತಕ್ಕಂಥ ಸಿಂಪಲ್ ರೆಮಿಡಿ ಇದೆ ಅಲ್ವಾ ಸ್ನೇಹಿತರೆ. ಈ ಒಂದು ಸಿಂಪಲ್ ರೆಮಿಡಿನ ನೀವು ಮನೆಯಲ್ಲೇ ಕುತ್ಕೊಂಡು ಇನ್ನೊಬ್ರಿಗೆ ಗೊತ್ತಾಗದಂಗೆ ನೀವು ಮಾಡ್ಕೋಬಹುದಾ? ಅವ್ರ ಹತ್ರ ಅಂದ್ರೆ ಅಷ್ಟೊಂದು ಸಮಸ್ಯೆ ಇದ್ರೆ ಅವರು ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳೇಬೇಕಾಗತ್ತೆ. ಈ ಸಣ್ಣ ಪುಟ್ಟಕ್ಕೆಲ್ಲ ಬೇಗಡ ಇಲ್ಲ, ಅಷ್ಟು ಇದ್ರೆ ಅದು ಅವಶ್ಯಕತೆನೂ ಬರಲ್ಲ. ಈಗ ನಾನು ಹೇಳ್ತಾ ಇರತಕ್ಕಂಥದ್ದು ಈ ಒಂದು ನಿಮ್ಮಷ್ಟಕ್ಕೆ ನೀವೇ ರೀಪ್ರೋಗ್ರಾಮಿಂಗ್ ಹೇಗೆ ಮಾಡ್ಕೋಬಹುದು, ನಿಮ್ಮ ಮೈಂಡ್ ಅನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಾನು ಹೇಳ್ಕೊಟ್ಟಿದ್ದೀನಿ. ಇದು ಸ್ಟೆಪ್ 1. ಇದು ನೀವು ಮಾಡ್ಲೇಬೇಕು. ಇದನ್ನ ಪ್ರಾರಂಭ ಮಾಡಿ. ಕನಿಷ್ಠ ಒಂದು 3 ಡೇಸ್ ಇದನ್ನ ಎರಡನ್ನ ಅಂದ್ರೆ ಆಕ್ಚುಲಿ ಎರಡನ್ನ ನೀವು ಕ್ಲಬ್ ಮಾಡಿ ಒಂದೇ ಮಾಡ್ಬೋದು. ಅದು ರೀರೈಟಿಂಗ್ ಯುವರ್ ಸ್ಕ್ರಿಪ್ಟ್ ಅಂದ್ರೆ ನಿಮ್ಮ ಚಿಕ್ಕ ವಯಸ್ಸಿಂದ ನಿಮ್ಮಲ್ಲಿ ಏನು ಒಂದು ಆ ನಕಾರಾತ್ಮಕವಾದಂತ ಒಂದು ವರ್ತನೆಗಳಿರುತ್ತೆ ಅಥವಾ ಒಂದು ಮನಸ್ಥಿತಿ ಇರುತ್ತೆ ಅದನ್ನ ಬದಲಾಯಿಸೋದಕ್ಕೆ. ರೀಪ್ರೋಗ್ರಾಮಿಂಗ್ ಅಂದ್ರೆ ಈಗ ನನ್ನಲ್ಲಿ ಇರ್ತಕ್ಕಂಥ ಖಿನ್ನತೆ ಹೋಗ್ಲಿ, ಭಯ ಹೋಗೋದಕ್ಕೆ ನಾನು ಏನ್ ಮಾಡ್ಬೇಕು ಅನ್ನೋದು ಎರಡು ಕ್ಲಬ್ ಮಾಡಿ ಆ ಪಾಸಿಟಿವ್ ಸೆಂಟೆನ್ಸಸ್ ನ ನೀವು ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ. ಅದನ್ನ ಪ್ರತಿದಿನ 7 ಸರಿ ಹೇಳ್ತಾ ಬನ್ನಿ. ಎರಡನೇದು, ಟಾಕ್ ಟು ಪಾಸಿಟಿವ್ ಪೀಪಲ್ ಓವರ್ ದ ಫೋನ್. ಯಾರು ನಿಮಗೆ ತುಂಬಾನೇ ಪಾಸಿಟಿವ್ ವ್ಯಕ್ತಿಗಳಿರ್ತಾರೆ, ನಿಮಗೆ ಸಮಯ ಸಿಕ್ತಾಗ ಅವ್ರಿಗೆ ಸಮಯ ಇದ್ದಾಗ ಫೋನ್ ಮಾಡಿ ಒಂದ್ 2 ನಿಮಿಷ ಅವ್ರ ಹತ್ರ ಮಾತಾಡಿ. ಆ ಮಾತಾಡಿದಾಗ ಅವರಲ್ಲಿ ಒಂದು ಒಂದು ವೇಳೆ ಅವರಲ್ಲಿ ಒಂದು ದೈವಶಕ್ತಿ ಇದ್ರೆ, ಒಂದು ಸಾಧನೆ ಮಾಡಿರ್ತಕ್ಕಂಥ ಸಿದ್ಧಿಗಳಿದ್ದಾಗ ಅವ್ರ ಹತ್ರ ನೀವು ಒಂದು ನಿಮಿಷ ಮಾತಾಡಿದ್ರು ಸಾಕು, ನಿಮ್ಗೇನೋ ಒಂದು ಪಾಸಿಟಿವ್ ಎನರ್ಜಿ ಬಂದಂಗ ಆಗತ್ತೆ. ಯಾಕೆಂದ್ರೆ ಅವರು ಆಡುವಂತ ಮಾತು ನಾವು ಮೊಬೈಲ್ನ ಕಿವಿನಲ್ಲಿ ಇಟ್ಕೊಂಡು ಕೇಳಿದಾಗ ನಮ್ಮ ಈ ಕಿವಿಗಳು ಶ್ರವಣದ ಮುಖಾಂತರ ಆ ಎನರ್ಜಿ ಪಾಸ್ ಆದಾಗ ನಮಗೆ ಬಾಡಿನಲ್ಲಿ ಏನೋ ಒಂದು ಚೇಂಜಸ್ ಆಗತ್ತೆ. ಆಮೇಲೆ ಇನ್ ಪರ್ಸನ್ ನೀವು ಸ್ವಯಂ ಖುದ್ದಾಗಿ ಅಂತ ಒಂದು ಪಾಸಿಟಿವ್ ವ್ಯಕ್ತಿಗಳ ಹತ್ರ ಅಥವಾ ಗುರುಗಳ ಹತ್ರ
ಅಥವಾ ಡಿವೈನ್ ಪರ್ಸನ್, ಸ್ಪಿರಿಚುವಲ್ ಪರ್ಸನ್ ಹತ್ರ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಯಾಕೆ ಅಂತಂದ್ರೆ ನೋಡಿ ಸ್ನೇಹಿತರೆ, ಯಾರೆಲ್ಲ ಈ ಸಾಧನೆಯಲ್ಲಿರ್ತಾರೆ, ಕೆಲವರಂತೂ ಅವರು ಜನರ ಮುಂದೆ ಬರೋದೇ ಇಲ್ಲ. ಯಾಕೆಂದ್ರೆ ಅವ್ರ ಸಾಧನೆಗೆ ಅಡ್ಡಿ ಆಗತ್ತೆ ಅಂತ. ಅವ್ರು ಎಲೆಮರೆಯ ಕಾರಿಯಂಗೆ ಇದ್ದುಕೊಂಡು ಅವ್ರು ಸಾಧನೆ ಮಾಡ್ತಿರ್ತಾರೆ. ನಿಮ್ಮ ಕಣ್ಣೋಟಕ್ಕೆ ಕಾಣ್ತಕ್ಕಂತ ವ್ಯಕ್ತಿಗಳಲ್ಲಿ ಯಾರಾದ್ರೂ ಗುರುಗಳಿದ್ರೆ, ಆ ಆಲ್ಮೋಸ್ಟ್ ಎಲ್ಲಾ ಗುರುಗಳು ಹೈಯೆಸ್ಟ್ ಪಾಸಿಟಿವ್ ಎನರ್ಜಿ ಇರುತ್ತೆ ಅವ್ರ ಹತ್ರ. ಯಾಕೆಂದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಜಪ ಆಗಿರ್ಬೋದು, ಹೋಮ ಹವನ, ಆ ಮತ್ತೆ ಆರಾಧನೆಗಳಾಗಿರ್ಬೋದು, ಕೆಲವು ತಂತ್ರಗಳು ಮಾಡ್ತಕ್ಕಂಥದ್ದು, ಇದರಿಂದ ಅವ್ರಿಗೆ ಅವರನೇ ಆಭಾಮಂಡಲನೇ ಅವ್ರು ಸುತ್ತಾ ಇರತಕ್ಕಂತ ಇದನ್ನೇ ಕಂಪ್ಲೀಟ್ ಪಾಸಿಟಿವ್ ಎನರ್ಜಿ ಅದು ಎಮಿಟ್ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಆದ್ರಿಂದ ಅಂತ ವ್ಯಕ್ತಿಗಳ ಹತ್ರ ನಿಮ್ಗೆ ಸಾಧ್ಯವಾದ್ರೆ ಒಂದು 5 ನಿಮಿಷ ಹೋಗಿ ಅಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಬನ್ನಿ. ನಿಮ್ಗೆ ಅದು ಒಂದು ಅನುಭವ ಆಗಕ್ ಶುರುವಾಗತ್ತೆ. ಮೂರನೇದೇನಪ್ಪಾ ಅಂತಂದ್ರೆ, ಕೆಲವು ಸ್ವಲ್ಪ ಮ್ಯೂಸಿಕ್ ಅನ್ನ ನೀವು ಕೇಳಕ್ ಶುರು ಮಾಡಿ. ಏನಂತಂದ್ರೆ, ನಿಮ್ಮ ಮನಸ್ಸನ್ನ ಶಾಂತಗೊಳಿಸ್ತಕ್ಕಂತ ಕೆಲವು ಮ್ಯೂಸಿಕ್. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಒಂದೇ ಸಮ ಇರೋದಿಲ್ಲ ಸ್ನೇಹಿತರೆ, ಇದನ್ನ ಒಂದು ಅರ್ಥ ಮಾಡ್ಕೊಳ್ಳಿ. ಒಬ್ಬರಿಗೆ ಓಮ್ ಚಾಂಟಿಂಗ್ ಆಗ್ಬೋದು, ಇನ್ ಕೆಲವರಿಗೆ ವೆಸ್ಟರ್ನ್ ಮ್ಯೂಸಿಕ್ ಆಗ್ಬೋದು, ಇನ್ ಕೆಲವರಿಗೆ ಕ್ಲಾಸಿಕಲ್ ಮ್ಯೂಸಿಕ್ ಆಗ್ಬೋದು, ಇನ್ ಕೆಲವರಿಗೆ ಫ್ಲೂಟ್ ಮ್ಯೂಸಿಕ್ ಆಗ್ಬೋದು, ಇನ್ ಕೆಲವರಿಗೆ ಯಾವುದೇ ಒಂದು ನಾರ್ಮಲ್ ಸಾಂಗೇ ಆಗ್ಬೋದು, ಅಥವಾ ಒಂದು ದೇವರದ ಒಂದು ಮಂತ್ರದ ಸ್ತೋತ್ರ ಆಗಿರಬಹುದು, ಯಾವುದೇ ಬೇಕಾದ್ರೂ ಆಗ್ಬೋದು ಸ್ನೇಹಿತರೆ. ಸೊ ಇದರಲ್ಲಿ ನಿಮಗೆ ಯಾವುದು, ಯಾಕೆಂದ್ರೆ ಇದನ್ನ ನಾವು ಹೇಳೋದಕ್ಕಾಗೋದಿಲ್ಲ. ನಾನು ಜನರಲ್ ಆಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಒಂದು ಯೂನಿವರ್ಸಲ್ ಇರತಕ್ಕಂಥದ್ದು, ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರತಕ್ಕಂತ ಓಮ್ ಚಾಂಟಿಂಗ್. ಇದು ನೀವು ಯೂಟ್ಯೂಬ್ ಅಲ್ಲಿ ನೀವು ಸರ್ಚ್ ಮಾಡಿ, ಓಮ್ ಚಾಂಟಿಂಗ್ ವಿತ್ ಮ್ಯೂಸಿಕ್ ಅಂತ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ. ಅದನ್ನ ನೀವು ಕೇಳಬೇಕು ಅಂತಂದಾಗ ಒಂದು ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಇರ್ತಕ್ಕಂಥದ್ದನ್ನ ಒಂದು ಆಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸುಮಾರು ನಿಮಗೆ ಏನೋ ವಿಡಿಯೋಸ್ ಬರುತ್ತೆ ಯೂಟ್ಯೂಬ್ ಅಲ್ಲಿ. ನೀವು ಒಂದು 3-4 ಪ್ಲೇ ಮಾಡಿ. ನಿಮ್ಗೆ ಯಾವ್ದು ನಿಮ್ ಮನ್ಸಿಗೆ ಒಂಥರ ಹಿತ ಅನ್ಸುತ್ತೆ ನೋಡಿ, ಅದು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಅರ್ಥ ಸ್ನೇಹಿತರೆ. ಇದು ಒಂದು ಸೀಕ್ರೆಟ್ ಇದು. ನಿಮ್ಗೆ ಯಾವ್ದು ಆತರ ಇಷ್ಟ ಆಗತ್ತೆ, ನನ್ನ ಮನ್ಸಿಗೆ ಯಾಕೋ ಒಪ್ತಾ ಇದೆ ಇದು, ಬೇಡ ಅನ್ಸಿದ್ ಬೇಡ, ಅದೇ ಎಷ್ಟೇ ಚೆನ್ನಾಗಿರ್ಲಿ ಬೇಡ, ನನ್ಗೆ ಯಾಕೋ ಇದು ಮನ್ಸಿಗೆ ಒಪ್ತಾ ಇದೆ, ಇಷ್ಟ ಆಗ್ತಾ ಇದೆ, ಅದು ತಗೊಳ್ಳಿ. ಅದು ನಿಮ್ಗೆ ಅಟ್ಯಾಚ್ ಆಗ್ತಾ ಇದೆ, ಅದು ನಿಮ್ ಮನ್ಸನ್ನ ಪರಿಣಾಮ ಬೀರ್ತಾ ಇದೆ. ಯಾಕೆಂದ್ರೆ ಒಂದೊಂದು ಒಬ್ಬೊಬ್ರು ಒಂದು ವಾಯ್ಸ್ ಚಾಂಟ್ ಮಾಡಿದಾಗ ಒಂದೊಂದು ವೈಬ್ರೇಷನ್ಸ್ ಅಲ್ಲಿ ಇರತ್ತೆ. ಆ ಓಂ ಚಾಂಟ್ ಮಾಡಿದಾಗ ಆ ಓಂ ಚಾಂಟ್ ಅನ್ನ ಕೇಳಿ. ಇದು ಯೂನಿವರ್ಸಲ್. ಇದು ಬಿಟ್ಟು ಓಂ ಚಾಂಟ್ ಮ್ಯೂಸಿಕ್ ಬಿಟ್ಟು ಬೇರೆ ನಿಮಗೆ ಇಷ್ಟ ಆಗೋಂಗಿದ್ರೆ ಅದನ್ನ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ನಾನು ಹೇಳೋದಿಲ್ಲ. ಯಾಕೆಂದ್ರೆ ಎಲ್ಲಾ ವ್ಯಕ್ತಿಗಳಿಗೂ ಒಂದೇ ರುಚಿ ಇರೋದಿಲ್ಲ. ಅವರ ಮೈಂಡ್ ಸೆಟ್ ಬೇರೆ ಬೇರೆ ಇದ್ದಾಗ ಬೇರೆ ಬೇರೆ ಮ್ಯೂಸಿಕ್. ಒಬ್ಬನೇ ವ್ಯಕ್ತಿಗೆ ಅವನು ತುಂಬಾನೇ ದುಃಖದಲ್ಲಿದ್ದಾಗ ಒಂದು ಮ್ಯೂಸಿಕ್ ವರ್ಕ್ ಆಗತ್ತೆ. ಅವನು ಸಂತೋಷದಲ್ಲಿದ್ದಾಗ ಬೇರೆ ಮ್ಯೂಸಿಕ್. ಸಂತೋಷದಲ್ಲಿ ಇರ್ತಕ್ಕಂಥ ಮ್ಯೂಸಿಕ್ ಅನ್ನ ದುಃಖದಲ್ಲಿದ್ದಾಗ ಕೇಳಿದಾಗ ಇನ್ನಷ್ಟು ಅವ್ನಿಗೆ ಏನು ಕೆಲಸನೇ ಮಾಡಲ್ಲ. ಆದ್ರಿಂದ ನಿಮಗೆ ಬೇಕಾಗಿರ್ತಕ್ಕಂಥ ಟೈಮ್ ಅಲ್ಲಿ ಯಾವ ಒಂದು ಮ್ಯೂಸಿಕ್ ನಿಮಗೆ ತುಂಬಾನೇ ಇಷ್ಟ ಕೊಡುತ್ತೆ, ಆ ಮನಸ್ಸಿಗೆ ತುಂಬಾನೇ ಹತ್ರ ಆಗತ್ತೆ, ಅಂತದನ್ನ ದಯವಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನೋಡಿದ್ರಲ್ಲ, ಈ ಒಂದು ಸ್ಟೆಪ್ 1, 2, 3 ದಯವಿಟ್ಟು ಇಂದಿನಿಂದ ಇದನ್ನ ಇಮ್ಮಿಡಿಯೇಟ್ ಆಗಿ ಇದನ್ನ ಫಾಲೋ ಮಾಡಿ ಸ್ನೇಹಿತರೆ. ಈಗ ನಾನು ಹೇಳಿದ ಅಷ್ಟುನು ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳಿದೀನಿ. ಯಾಕೆಂತಂದ್ರೆ ಈಗ ನಮ್ಗೆ ಹಿಂಜರಿಕೆ ಇರುವಂತದ್ದೇ ಆ ನೆಗೆಟಿವ್ ಪ್ರೋಗ್ರಾಮ್ ಈಗ ಆಗಿರೋದ್ರಿಂದ ಅದನ್ನ ನಮ್ಮಷ್ಟಕ್ಕೆ ನಾವೇ ಪಾಸಿಟಿವ್ ಮಾಡ್ಕೋಬೇಕು. ಇದು ಇನ್ನೊಬ್ಬರಿಂದ ಆಗಲ್ಲ ಸ್ನೇಹಿತರೆ. ನಾವೇ ಒಂದು ಮನಸ್ಸು ಮಾಡಬೇಕು. ಮನಸ್ಸು ಮಾಡಿ ನನ್ನ ಕೈಲಿ ಆಗತ್ತೆ ಅನ್ನೋದೊಂದು ದೃಢವಾದಂತ ನಿರ್ಧಾರ ತಗೊಂಡು ಈ ಸ್ಟೆಪ್ಸ್ ನ ಫಾಲೋ ಮಾಡಿ, ಖಂಡಿತವಾಗೂ ವಿತಿನ್ 1 ಮಂತ್ ಅಲ್ಲಿ ನಿಮ್ಮಲ್ಲಿ ಅಗಾಧವಾದಂತ ಬದಲಾವಣೆ ಆಗೋದು ಸಿದ್ಧ ಸ್ನೇಹಿತರೆ. ಸೊ ಈಗ ನಾವು ಈ ಒಂದು ಪಾರ್ಟ್ 5 ನ ಅಂತಿಮಕ್ಕೆ ಬಂದಿದ್ದೀವಿ. ಸೊ ನೀವು ಅದೃಷ್ಟಶಾಲಿಗಳು. ಈಗ ಒಂದು ದೈವ, ಗುರು ಅಥವಾ ಈ ಒಂದು ಯೂನಿವರ್ಸ್ ಶಕ್ತಿ ನಿಮಗೆ ಈ ಜ್ಞಾನನ ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಒಂದು ಜ್ಞಾನನ ನಿಮ್ಮ ವಿತಿನ್ ಫ್ಯಾಮಿಲಿ ಹಂಚ್ಕೊಳ್ಳಿ. ದಯವಿಟ್ಟು ಈ ವಿಚಾರಗಳನ್ನ ಡೈರೆಕ್ಟ್ ಆಗಿ ಯಾರಿಗೂ ಹೇಳಕ್ ಹೋಗ್ಬೇಡಿ. ಯಾಕೆಂದ್ರೆ ಅವರ ಕರ್ಮ ಬೇರೆ ಇರುತ್ತೆ, ನಿಮ್ಮ ಕರ್ಮ ಬೇರೆ ಇದೆ. ನಿಮ್ಮ ಕರ್ಮ ಈ ಜ್ಞಾನನ ಪಡ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದೆ. ಸೊ ಇನ್ನೊಬ್ರಿಗೆ ನೀವು ಇದನ್ನ ಈ ತರ ಇದೆ ಅಂತ ಹೇಳಕ್ ಹೋಗ್ಬೇಡಿ. ಇಲ್ಲ, ಈ ತರದ್ದು ಒಂದು ಕೋರ್ಸ್ ಇದೆ, ನಾನು ಅಟೆಂಡ್ ಆಗಿದ್ದೀನಿ, ನನಗೆ ತುಂಬಾನೇ ಅನುಕೂಲ ಆಯ್ತು ಅಂತ ಈ ಕೋರ್ಸ್ ಬಗ್ಗೆ ಅವ್ರು ತಿಳಿಸಿ ಅವ್ರಿಗೆ ಒಂದ್ ವೇಳೆ ಕರ್ಮ ಅಲೋ ಮಾಡಿದ್ರೆ ಖಂಡಿತವಾಗ ಅವರು ಅದನ್ನ ಕಲಿಬಹುದು. ನಿಮ್ಗೆ ಅಭಿನಂದನೆಗಳು ಸ್ನೇಹಿತರೆ. ಈ ಮುಖಾಂತರ ನೀವು ಪಾರ್ಟ್ 5 ಮನಿ ಅಟ್ರಾಕ್ಷನ್ ಸೀರೀಸ್ ನ ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ದೀರಾ. ನೆಕ್ಸ್ಟ್ ಫಾಲೋ ಅಪ್ ಪಾರ್ಟ್ 6 ಸ್ನೇಹಿತರೆ. ಸೊ ಇದರೊಂದಿಗೆ ಈಗ ನಾವು ಏನೇನು ಮಾತಾಡಬೇಕು ಅನ್ಕೊಂಡಿದ್ವಿ ಅದೆಲ್ಲ ಟಾಪಿಕ್ಸ್ ನಾವು ಕಂಪ್ಲೀಟ್ ಮಾಡ್ಕೊಂಡಿದೀವಿ ಸ್ನೇಹಿತರೆ. ಆತ್ಮೀಯ ಧನ್ಯವಾದಗಳು ಸ್ನೇಹಿತರೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ಎಲ್ರಿಗೂ ಆ ಸಕಾರಾತ್ಮಕವಾದಂತಹ ಮೈಂಡ್ ಸೆಟ್ ಎಲ್ರಿಗೂ ಬರ್ಲಿ, ಅದು ಎಲ್ರಿಗೂ ಪ್ರಾಪ್ತಿಯಾಗ್ಲಿ. ಹರಿ ಓಂ. ನಮಸ್ಕಾರ.